व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशविप्लावयन् मामाविर्भूयादनगमहिमा मानसे वागधीशः। नमस्ते प्राणेश प्रणतविभवायामनिमगा नमः स्वामिन् रामप्रियतमनुमन् गुरुगुणा नमस्तुभ्यं भीमप्रपरतम कृष्णेष्ट भगवन् नमः श्रीमन्मध्वप्रदिश सुदुषन्नो जय जय श्री गुरुभ्यो नमः। नारायणं स्वरूपं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भुवग्रम् अमरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 55ನೆಯ ಪ್ರವಚನ. ಧರ್ಮರಾಜ ಕೇಳಿದ್ದಕ್ಕೆ ಸಾರ್ವರ್ಣಿಕವಾದಂತಹ ಧರ್ಮವನ್ನು 9 ಗುಣಲಕ್ಷಣಗಳನ್ನು ಅಕ್ರೋಧಾದಿಗಳ ಭೀಷ್ಮ ಹೇಳಿದ್ದಾನೆ. ಈಗ ಈ ಬಾರಿಯ ಕ್ರೋಧ ಸಂವತ್ಸರ, ಕ್ರೋಧಿ ಕೋಪಾಟೋಪದ ಸಂವತ್ಸರಕ್ಕೆ ಹೇಳಿಸಿದ ಸಾರ್ವರ್ಣಿಕ ಧರ್ಮದ ಚಿಂತನೆ ಅದು. ಕೋಪಿಸದಿರಿ ಅಂತ ಮೊದಲಿಗೆ ಎಲ್ಲರಿಗೂ ಅಡ್ವೈಸ್ ಮಾಡಿದ್ದಾನೆ ಭೀಷ್ಮ ಧರ್ಮರಾಜನ ಪ್ರಶ್ನೆಗೆ ಉತ್ತರಿಸುತ್ತಾ. ಎಲ್ಲರ ಧರ್ಮ ಅಂತ ಹೇಳಿ ಈಗ ಪ್ರತ್ಯೇಕವಾಗಿ ಇತರರ ಧರ್ಮಗಳ ಬಗ್ಗೆ ಹೇಳುತ್ತೇನೆ. ಅವರಲ್ಲಿರತಕ್ಕಂತಹ ಸ್ಕಿಲ್ನೆಸ್, ಅವರದ್ದೇ ಆಗಿರತಕ್ಕಂತಹ ವಿಶೇಷತೆ. ಒಬ್ಬ ತಲೆ ಖರ್ಚು ಮಾಡುತ್ತಾನೆ, ಬುದ್ಧಿಮತ್ತಿಗೆಯನ್ನು ಪ್ರದರ್ಶಿಸ್ತಾನೆ. ಮೊದಲೊಬ್ಬ ಆಡಳಿತೆಯನ್ನು ಮಾಡುತ್ತಾನೆ, ರಟ್ಟೆ ಬಲವನ್ನು ತೋರಿಸ್ತಾನೆ. ಇನ್ನೊಬ್ಬ ವ್ಯಾಪಾರ ವ್ಯವಹಾರಗಳನ್ನು ನಡೆಸ್ತಾನೆ. ಮತ್ತೊಬ್ಬ ಸರ್ವಿಸ್ ಮೋಟಿವ್ ಅಲ್ಲಿದ್ದಾನೆ, ಕೆಲಸ ಚೆನ್ನಾಗಿ ಮಾಡುತ್ತಾನೆ, ಡ್ಯೂಟಿ. ಅವನು ತಲೆ ಖರ್ಚು ಮಾಡೋದಿಲ್ಲ, ನೀವು ಹೇಳಿದ್ ಮಾಡ್ತಾನೆ. ಹಾಗೆ ಇಂತಹ ನೆಲೆಯಲ್ಲಿ ಇಂತಹ ಎಲ್ಲಾ ಬಗೆಯ ವ್ಯಕ್ತಿಗಳ ಪ್ರತ್ಯೇಕವಾದ ಗುಣಲಕ್ಷಣಗಳು, ಧರ್ಮಗಳು ಏನಿವೆ ಅಂತ ಕೇಳಿದ್ದಾನೆ. ಭೀಷ್ಮರದ್ದು ಕೇಳುತ್ತಾನೆ ನೋಡಿ. ಇದನ್ನು ಕೃಷ್ಣ ಹೇಳಿದ ಒಂದು ರೀತಿ ಬಹಳ ಚೆನ್ನಾಗಿದೆ. ಅವನು ಬಹಳಷ್ಟು ಬಿಡಿಸಿದ್ದಾನೆ. ಇರಲಿ, ಮುಖ್ಯವಾಗಿ ಮನುಷ್ಯರಲ್ಲಿರಬೇಕಾದಂತಹ ಒಂದು ಧರ್ಮ ಇದು ನಾನು ಮೊದಲು ಗ್ರೌಂಡ್ ಹೇಳಿ ಆನಂತರ ಅಲ್ಲಿ ಭೀಷ್ಮನ ವಾದದಲ್ಲಿ ಏನು ಬಂದಿದೆ ಅಂತ ತೋರಿಸ್ತೇನೆ. ಯಜ್ಞೋದಾನಂತಪಶ್ಚೈವ ಪಾವನಾನಿ ಮನೀಷಿಣಾಂ ಯಜ್ಞದಾನ ತಪಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್. ಇದು ಕೃಷ್ಣನ ವಾಕ್ಯ, ಅರ್ಜುನನಿಗೆ ಹೇಳಿ. ಯಜ್ಞದಾನ ತಪಸ್ಸು ಇದು 3 ಬಿಡುವಂತಿಲ್ಲ. ತ್ರಿಕರ್ಮ ಕೃತ್ತರ ತಿಜನ್ಮ ಮೃತ್ಯು ಅಂತ ಹುಟ್ಟು ಸಾವುಗಳ ಆಚೆ ದಾಟಿ ನೆಲೆಗೊಳ್ಳಬೇಕಾದ್ರೆ ಈ ತ್ರಿಕರ್ಮವನ್ನು ಮಾಡಬೇಕು, ಬಿಡಬಾರದು ಅಂತ ಶ್ರುತಿಯೇ ಹೇಳಿದೆ. ಅದನ್ನಿಟ್ಟುಕೊಂಡು ಕೃಷ್ಣ ಯಜ್ಞದಾನ ತಪಸ್ಸು ಅಂತ ಹೇಳಿದ. ಇದು ಅಧಿಕಾರ ಇದ್ದವರಿಗೆ ಅಂತ ಅರ್ಥ ನೋಡಿಕೊಳ್ಳುವ. ಯಾಕೆಂದ್ರೆ ತಪಸ್ಸು ಅಂದ್ರೆ ತಪ ಆಲೋಚನೆ ಅಂತ ಅಧ್ಯಯನ, ನಿರಂತರವಾದ ಚಿಂತನೆ. ಅಧ್ಯಯನ ಮಾಡಲಿಕ್ಕೆ ಮೂಲ ವೇದ. ಹಾಗಾದ್ರೆ ಏನಾಯ್ತು, ವೇದದ ಅಧ್ಯಯನ ಆಗಬೇಕು ಅಂದ್ರೆ ಅದಕ್ಕೆ ಒಂದು ಬೇಕಾಗಿರತಕ್ಕಂಥ ಕ್ಯಾಲಿಫಿಕೇಶನ್ ಇರಬೇಕು, ಬೇಸಿಕ್ ಎಂಟ್ರಿ. ವೇದಾಧ್ಯಯನಕ್ಕೆ ಬೇಕಾದ ವೇದಾಧಿಕಾರ ಉಳ್ಳವರು ಅಂತ ಅರ್ಥ. ವೇದದಲ್ಲಿ ಹೇಳಲ್ಪಟ್ಟಂತಹ ಪರಮೋಚ್ಚವಾದ ಯಜ್ಞಗಳನ್ನು ಆಚರಿಸಬೇಕು, ಕರ್ಮಗಳನ್ನು. ವೇದ ಜ್ಞಾನದ ಸೋರ್ಸ್. ಅಲ್ಲಿರುವಂತಹ ಪ್ರಯೋಗ ವ್ಯವಸ್ಥೆಗಳು ಅದು ಯಜ್ಞ. ಅದಕ್ಕೆ ಸಂಬಂಧಪಟ್ಟಂತೆ ದಾನ ದಕ್ಷಿಣೆಗಳು, ದಾನ, ವಿನಿಯೋಗ, ವಿತರಣೆ. ಇದು 3 ಅಂಶ. ಅಂದ್ರೆ ವೇದವನ್ನು ಉಳಿಸಿಕೊಳ್ಳಿಕ್ಕೆ ವೇದದಲ್ಲಿ ಹೇಳಿದ ಕರ್ಮಗಳನ್ನು ನಡೆಸಿಕೊಡುತ್ತಾ ಅದಕ್ಕೆ ಸಂಬಂಧಪಟ್ಟಂತೆ ಉಪಾಂಗಗಳನ್ನು, ವಿತರಣೆ, ದಾನ ಇತ್ಯಾದಿಗಳನ್ನು ನಡೆಸುವ. ಇದು ಯಜ್ಞ ದಾನ ತಪಸ್ಸಿನ ವ್ಯವಸ್ಥೆ. ಇದಿಷ್ಟು ಅರ್ಥ ಆಗಿಬಿಟ್ರೆ ನಮಗೆ ಇದನ್ನು 3 ಕರ್ಮ, ಇದನ್ನು 6 ಮಾಡಲಿಕ್ಕೆ ಬರ್ತದೆ. ಏನು ಅಂದ್ರೆ ಯಜ್ಞ ತಾನು ಮಾಡುವುದಷ್ಟೇ ಅಲ್ಲದೆ ಇನ್ನೊಬ್ಬರದ್ದು ಮಾಡುವುದು. ಹೋಗಿ ಯಾಜನ ಅಂತ ಹೆಸರದಕ್ಕೆ. ಯಾರಿಗೆ ಮಾಡಲಿಕ್ಕೆ ಬರುವುದಿಲ್ಲ ಅವರ ಪರವಾಗಿ ಮಾಡುವಂಥದ್ದು. ಇದು ಎಲ್ಲರಿಗಿಲ್ಲ. ಇದು 3 ಎಲ್ಲರಿಗೂ ಉಂಟು. ವೇದಾಧಿಕಾರಿ ಇದ್ದವರಿಗೆಲ್ಲರಿಗೂ, ಉಪನಯನ ಆದವರಿಗೆಲ್ಲರಿಗೂ,
ಗಾಯತ್ರಿ ಉಪದೇಶವನ್ನು ಪಡೆದ ಎಲ್ಲ ವೇದಗಳ ಸಾರವಾದ ಮೂಲವಾದ ಗಾಯತ್ರಿ ಉಪದೇಶ ಪಡೆದವರೆಲ್ಲರಿಗೂ ಮುಖ್ಯವಾಗಿ ಅಧ್ಯಯನ ಮಾಡುವ ಯೋಗ್ಯತೆ ಇದೆ. ಆ ವೇದದಲ್ಲಿ ಹೇಳಲ್ಪಟ್ಟ ಯಜ್ಞಗಳನ್ನು ಮಾಡತಕ್ಕಂತಹ ಸಾಮರ್ಥ್ಯವಿದೆ, ತಿಳಿಬೇಕಿದೆ. ಅದರ ಜೊತೆಯಲ್ಲಿ ದಾನಗಳನ್ನು ನಡೆಸಬೇಕಾಗಿದೆ. ಈ ಮೂರು ಎಲ್ಲರಿಗಿದೆ. ಆದರೆ ಈ ಮೂರರಿಗೆ ಇನ್ನೂ ಮೂರು ಉಂಟು. ಏನು ಕೇಳಿದರೆ, ಇನ್ನೊಬ್ಬರದ್ದು ಮಾಡುವುದು ಯಜ್ಞ ಅಂತ. ತನ್ನದಾಯ್ತಲ್ಲ, ಇನ್ನೊಬ್ಬರದ್ದು ಮಾಡಿದ್ದಕ್ಕೆ ಉಳಿದವರಿಗೆ ಅಧಿಕಾರ ಇಲ್ಲ. ಉಳಿದವರಿಗೆ ಅಂದರೆ ಕ್ಷತ್ರಿಯರಿಗೆ, ವೈಶ್ಯರಿಗೆ ಅಧಿಕಾರ ಇಲ್ಲ. ಇನ್ನೊಬ್ಬರದ್ದು ಅವ್ರು ಮಾಡ್ಲಿಕ್ಕಿಲ್ಲ. ತಮ್ಮದು ಮಾಡ್ಲಿಕ್ಕುಂಟು, ಮತ್ತೊಬ್ಬರದ್ದು ಹೋಗಿ ಮಾಡ್ಲಿಕ್ಕಿಲ್ಲ. ಯಾಕೆಂದ್ರೆ ಅವರಿಗೆ ಅವರದ್ದು ವ್ಯಾಪಾರ ಇಲ್ವಾ? ವ್ಯಾಪಾರದ ಇನ್ನೊಬ್ಬರದ್ದು ಮಾಡುವುದರಿಂದ ಅವರೇನೋ ಒಂದು ದುಡ್ಡು ಕೊಡುತ್ತಾರೆ, ಅದು ಸಂಪಾದನೆ ದಾರಿ ಆಯ್ತು ಇನ್ನೊಬ್ಬರದ್ದು ಮಾಡುವುದು. ಕ್ಷತ್ರಿಯನಿಗೆ ಇನ್ನೊಬ್ಬರದ್ದು ಮಾಡಿ ದುಡ್ಡು ಒಟ್ಟು ಮಾಡಲಿಕ್ಕಿಲ್ಲ, ಅವನು ರಾಜ್ಯ ನೋಡಿಕೊಳ್ಳುವುದಿಲ್ವಾ? ಶತ್ರುಗಳನ್ನು ಬಗ್ಗು ಹೊಡೆಯುವುದಿಲ್ವಾ? ವೈಶ್ಯರು ವ್ಯಾಪಾರ ವ್ಯವಹಾರ ಮಾಡುವುದಿಲ್ವಾ? ಅದರಲ್ಲಿ ಸಂಪಾದನೆ ಮಾಡುವುದಿಲ್ವಾ? ಆದ್ರಿಂದ ಇನ್ನೊಬ್ಬರದ್ದು ಮಾಡಿಸುವ ಮೂಲಕ ದುಡ್ಡು ಸಂಪಾದನೆಯನ್ನು ಉಳಿದವರು ಮಾಡಿದರೆ ಮತ್ತೆ ವ್ಯಾಪಾರ ವ್ಯವಹಾರ ಮಾಡದ, ಶತ್ರುಗಳನ್ನು ನಿಗ್ರಹ ಮಾಡಿಕೊಳ್ಳದ ವ್ಯಕ್ತಿ ಇದ್ದಾನಲ್ಲ ಒಬ್ಬ ಬ್ರಹ್ಮವರ್ಗದವ, ಅವನೇನ್ ಮಾಡ್ಬೇಕು ಮತ್ತೆ? ಹಾಗಾಗಿ ಅವನಿಗೆ ಮಾತ್ರ ಇನ್ನೊಬ್ಬರದ್ದು ಮಾಡುವ ಅಧಿಕಾರ. ಆನಂತರ ದಾನ ಕೊಡುವುದು, ಅದು ಎಲ್ಲರಿಗೂ ಬಂತು. ಇಸ್ಕೊಳ್ಳುವುದು ಒಂದುಂಟಲ್ಲ, ಪ್ರತಿಗ್ರಹ ಅಂತ, ಅದನ್ನು ಕ್ಷತ್ರಿಯ ಮಾಡ್ಲಿಕ್ಕಿಲ್ಲ. ಅವನು ಇನ್ನೊಬ್ಬರದ್ದು ತಗೊಳ್ಳಿಕ್ಕೆ ಶುರು ಮಾಡಿದ್ರೆ ಅವನಿಗೆ ಬುಕ್ಸಾಟೆಯಾಗಿ ಸಿಕ್ಕಿತ್ತಲ್ಲ. ವೈಶ್ಯ ವ್ಯಾಪಾರದಿಂದ ಸಂಪಾದನೆ ಮಾಡುವುದರಿಂದ ಅವನು ಧರ್ಮಕ್ಕೆ ಪಡೀಲಿಕ್ಕಿಲ್ಲ. ಅಂದ ಪ್ರತಿಗ್ರಹ ಎನ್ನುವುದಿರುವುದು ಅದು ಬ್ರಹ್ಮವರ್ಗಕ್ಕೆ ಮಾತ್ರ. ದಾನದಲ್ಲಿ ಬಂದ ಇನ್ನೊಂದು ಮುಖ. ಇನ್ನೊಂದು ಅಧ್ಯಯನದಲ್ಲಿ ಬಂದಂತಹ, ತಪಸ್ಸಿನಲ್ಲಿ ಬಂದ ಒಂದು ಮುಖ ಏನು ಅಂದ್ರೆ ಕಲಿಯುವುದು. ಅದು ಎಲ್ಲರಿಗೆ ಹೇಳಿತು. ಈಗ ಕಲಿಸುವುದು ಒಂದೊಂದು ಅಧ್ಯಾಪನ. ಕ್ಷತ್ರಿಯ ಕಲಿಸ್ಲಿಕ್ಕೆ ಹೋದ್ರೆ ಕಲಿಸಿದ ನಂತರ ಗುರುದಕ್ಷಿಣೆ ಸಿಗ್ತದೆ. ಕ್ಷತ್ರಿಯನಿಗೆ ಕೂತಲ್ಲಿ ದುಡ್ಡು ಆಗುದಿಲ್ವಾ? ಅವನು ಕಲಿತಿದ್ದಾನೆ, ಇನ್ನೊಬ್ಬರಿಗೆ ಕಲಿಸಿ ದುಡ್ಡು ಮಾಡ್ಲಿಕ್ಕಿಲ್ಲ. ವೈಶ್ಯನು ಕಲಿಬೇಕು, ಕಲಿದದ್ದು ಇನ್ನೊಬ್ಬರಿಗೆ ಹೇಳಿಕೊಡ್ಲಿಕ್ಕೆ ಅವನಿಗೆ ಅಧಿಕಾರ ಇಲ್ಲ. ಅವನು ವ್ಯಾಪಾರದಲ್ಲಿ ಸಂಪಾದನೆ ಮಾಡ್ತಾ ಇದ್ದಾನೆ. ಸಂಪಾದನೆ ಇಲ್ಲದವನಿಗೆ ನೋಡಿ, ಇವನಿಗೆ ಮೂರು ಕಡೆಯಿಂದಲೂ ಮೂರು ಬಗೆಯಿಂದ ಮತ್ತೆ ಸಿಕ್ಕಿತು. ಆದ್ರಿಂದ ಯಜ್ಞ, ಯಜನ, ದಾನ, ಪ್ರತಿಗ್ರಹ, ಅಧ್ಯಯನ, ಅಧ್ಯಾಪನ, ಇದನ್ನು 6 ಕರ್ಮ ಆಯಿತು. 3ರ 3. ಇದನ್ನು ಷಡ್ಕರ್ಮ ಅಂತ ಕರೀತಾರೆ. ಅದನ್ನ ಷಡ್ಕರ್ಮಿಗಳು ಇವರು, ಅವರು ತ್ರಿಕರ್ಮಿಗಳು. ಯಜ್ಞ, ದಾನ, ತಪಸ್ಸು ಮಾತ್ರ. ಇದು ವ್ಯತ್ಯಾಸ. ಹೆಚ್ಚು ಕಡೆ ಜನರಿಗೆಲ್ಲ ಷಡ್ಕರ್ಮಿಗಳು ತ್ರಿಕರ್ಮಿಗಳು ಏನಂತ ಗೊತ್ತಾಗುವುದಿಲ್ಲ. ಅದಕ್ಕೆ ಕ್ಲೀನ್ ಆಗಿ ನಾನು ಹೇಳಿ, ಇತರ ಕಡೆಯಿಂದ ಸಂಪಾದನೆ ಇರುವುದರಿಂದ ಅವರಿಗೆ 3 ಕರ್ಮ. ಇಷ್ಟನ್ನು ಈಗ ಭೀಷ್ಮ ಹೇಳ್ತಾನೆ. ಇಷ್ಟೇ ವಿಷಯ. ಈಗ ಎಲ್ಲರ ಮೋನಪೋಲಿ ನೋಡುವ. ಈಗ ನಾವು ಬ್ರಾಹ್ಮಣನಿಂದ ಹಿಡಿದು ಭೀಷ್ಮ ಹೇಳುವ ವಾಕ್ಯಗಳನ್ನು ಯೋಚನೆ ಮಾಡುವ. ಮೊದಲು ಭೀಷ್ಮ ಹೇಳುತ್ತಾನೆ, ಅವನು ಉಚ್ಚ ಧರ್ಮವನ್ನು ಹೇಳುತ್ತಾ ಅದಕ್ಕೆ ಪೂರಕವಾದ ಧರ್ಮ ಹೇಳ್ತಾನೆ. ದಮಮೇವ ಮಹಾರಾಜ ಧರ್ಮಮಾಹು ಪುರಾತನಂ. ಮೊದಲಿಗೆ ಬ್ರಹ್ಮವರ್ಗದವರಿಗೆ ಇಂದ್ರಿಯ ನಿಗ್ರಹ ಬೇಕು ಪಾಠ ಮಾಡಿದ್ರು. ದಮಮೇವ, ದಮ ಇಂದ್ರಿಯ ನಿಗ್ರಹ ಅಂತ ಕೃಷ್ಣನ ಲಕ್ಷಣ ವಾಕ್ಯ ಉದ್ಧವನಿಗೆ ಹೇಳಿತ್ತು. ದಮ ಇನ್ನು ಹೇಳಬೇಕಾದ್ದು ಕಾಲಘಟ್ಟದಲ್ಲಿ ನೋಡಿದ್ರೆ ಭೀಷ್ಮೋಪದೇಶದ ಬಳಿಕ ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡಿತ್ತು. ದಮ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಕಂಟ್ರೋಲ್ ಯುವರ್ ಸೆಲ್ಫ್. ನಿನ್ನ ಪಾಡಿಗೆ ನಿನ್ನ ಎಲ್ಲ ಇಂದ್ರಿಯಗಳನ್ನು ಆದಷ್ಟು ಮುಚ್ಚಿಕೊ. ಅದರಿಂದ ಬ್ರಾಹ್ಮಣ ಹೆಚ್ಚೂಟ ಮಾಡುವುದು, ಆಸೆ ಪಡುವುದು, ಯಾವ್ಯಾವುದೋ ಲೋಕ ತಿರುಗಿ ನೋಡ್ಲಿಕ್ಕೆ ಹೋಗುವುದು, ಅನುಭವಕ್ಕೆ ನಿಲ್ಲುವುದು, ಏನೇನೋ ಕೇಳಿಕೊಳ್ಳುವಂಥದ್ದು, ಮನರಂಜನೆಯಲ್ಲಿ ಬಿದ್ದಿರುವಂಥದ್ದು ಇದ್ಯಾವುದಿಲ್ಲ. ಬ್ರಾಹ್ಮಣ ಸ್ಥಿತದೇಹೋಯಂ ಕ್ಷುದ್ರಕಾಮಾಯನೇಶ್ಯತೆ. ಬಹು ಬಗೆಯ ನೀಚ ಬಯಕೆಗಳಿಗೆ ಅವನ ಇಂದ್ರಿಯಗಳನ್ನು ಸಾಗಗೊಡಬಾರದು ಅಂತ ಕೃಷ್ಣನ ದೊಡ್ಡ ಆದೇಶ. ಇದು ಮುಂದೆ ಹೇಳಬೇಕಾದ್ದೆ. ಆದ್ರಿಂದ ಮೊದಲು ಭೀಷ್ಮರು ಹೇಳುತ್ತಾರೆ, ಬೇಕಾಬಿಟ್ಟಿಯಾಗಿ ತನ್ನ ಇಂದ್ರಿಯ ಕುದುರೆಗಳನ್ನು ಮೇಲಿಕ್ಕೆ ಬಿಡುವಂಥದ್ದು ಅದು ಬ್ರಹ್ಮವರ್ಗಕ್ಕಿಲ್ಲ. ದಮ ದಮ ಕಂಟ್ರೋಲ್ ಕಂಟ್ರೋಲ್ ಅಂದ್ಬಿಟ್ಟು ನಿಗ್ರಹ ಅಂತ ಹೇಳಿದ. ಇದು ಪ್ರಧಾನ ಅಂತ, ಇದು ವಿಶೇಷ ಅಂತ, ಇದು ಮುಖ್ಯ ಅಂತ ಎಲ್ಲ ಇಂದ್ರಿಯಗಳಿಗೆ. ಮತ್ತೆ ಸ್ವಾಧ್ಯಾಯ ಅಧ್ಯಾಪನಂಚೈವ ತತ್ರ ಕರ್ಮ ಸಮಾಪ್ಯತೆ. ಅವನದ್ದು ಎಂಡ್ ಎಲ್ಲಿ ಆಗತ್ತೆ? ದೊಡ್ಡ ಸಂಗತಿಯನ್ನು ಕೆಲಸ ಕೇಳಿದ್ರೆ ಅವನದ್ದು ಕಲಿಯುವುದು, ಕಲಿಸುವುದು ಹೇಳಿಬಿಟ್ಟು. ಸ್ವಾಧ್ಯಾಯ ಅಧ್ಯಾಪನ, ತಾನು ಕಲಿಬೇಕು, ಕಲಿಸಬೇಕು, ಇದೇ ಮುಖ್ಯ. ನೋಡಿ, ಯಜ್ಞದಾನವನ್ನು ಮುಟ್ಲಿಲ್ಲ, ಅದು ಉಂಟು. ಅದಕ್ಕೆ ನಾನು ಹೇಳಿದೆ ನಿಮ್ಗೆ ಬ್ಯಾಕ್ ಗ್ರೌಂಡ್ ಹೇಳಿದೆ, ಗ್ರೌಂಡ್ ಟೇಬಲ್ ಹೇಳಿದೆ, ಫೌಂಡೇಶನ್ ಹೇಳಿದೆ. ಆದ್ರೆ ಇದರಲ್ಲಿ ಭೀಷ್ಮ ಎತ್ತಿ ಹಿಡಿತಾನೆ. ಅವನಿಗೆ ಏನು ಬೇಕು ಕೇಳಿದ್ರೆ, ಒಬ್ಬ ಬ್ರಾಹ್ಮಣನಲ್ಲಿ ಇರಬೇಕಾದಂತಹ ಪೂರ್ಣವಾದ ಗುಣಲಕ್ಷಣ ಏನು ಕೇಳಿದ್ರೆ, ಕಲಿತದ್ದಾನ ಕಲಿಸ್ತಾನ ಅಂತ. ಕಲಿಬೇಕು, ಕಲಿಸ್ಬೇಕು. ಅವನು
ಇದೇ ಅವರ ಕೆಲಸ. ಇಲ್ಲಿಗೆ ಮುಗಿಯಿತು ಅಂದ್ರು ಭೀಷ್ಮರು. ಇಷ್ಟರಲ್ಲಿ ಆಯ್ತು ಅವನ ಕೆಲಸ. ಒಂದು ಮತ್ತೆ ನೀವು ಅದು 2 ವಿಷಯ ಬಿಟ್ರಿ ಅಲ್ಲ, ಎಂತದು ಯಜ್ಞ ದಾನ ಬಿಟ್ರಿ ಅಲ್ಲ, ಅದೆಲ್ಲ ಎಲ್ಲರಿಗೂ ಅಂತ ಹೇಳಿ ಕೃಷ್ಣ ಹೇಳಿದ್ದಾನೆ. ಈಗಾಗಲೇ ಹೇಳಿ ಆಗಿದೆ, ಅರ್ಜುನನಿಗೆ ಬ್ರಾಡ್ಕಾಸ್ಟ್ ಆಗಿದೆ. ಅದು ವೇದವು ಹೇಳಿದ್ದು ಅಂತ ಹೇಳಿ ಆಯ್ತು. ಅದೆಲ್ಲಿ ಬಂತು ನೋಡಿ. ಈಗ ಭೀಷ್ಮ ಹೇಳ್ತಾನೆ, ತಂಚೇತ್ ವಿತ್ತಂ ಉಪಾಗಚ್ಚೇತ್. ಒಂದೊಮ್ಮೆ ಅಂತವನಿಗೆ ಅಧ್ಯಯನದಿಂದ ಅಧ್ಯಾಪನದಿಂದ ಸಂಪತ್ತು ಒಟ್ಟಾಯಿತು, ದುಡ್ಡು ಬಂತು ಅಂತ ಇಟ್ಕೊಳ್ಳುವ. ಕೆಲಸ ಇಷ್ಟೇ. ಮತ್ತೆ ಅವನಿಗೆ ತಿನ್ನಿ ಅಂತ ಹೇಳಲಿಲ್ಲ, ದಮಮೇವಾನ್ ಮೊದಲು ಹೇಳಿ ಆಗಿದೆ, ಬಾಯಿ ಮುಚ್ಚಿ ಆಗಿದೆ. ದುಡ್ಡು ಬಂತು, ಎಂತ ಮಾಡುದು ಅಂತ ಕೇಳಿ ಹೇಳ್ತೇನೆ ಅಂತಾನೆ ಭೀಷ್ಮ. ಒಂದೊಮ್ಮೆ ಅವನಿಗೆ ಕಲಿಸಿಕೊಡುವಾಗ ತುಂಬಾ ಜನ ವಿದ್ಯಾರ್ಥಿಗಳಿದ್ದು, ರಾಜಕುಮಾರರೆಲ್ಲ ಕಲಿತು, ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಅವನಿಗೆ ಸಂಪತ್ತು. ಅವನು ಯಾರಿಗೆ ಕಲಿಸಬಹುದು? ರಾಜಕುಮಾರಿಗೆ ಕಲಿಸಬಹುದು, ವೈಶ್ಯರಿಗೂ ಕಲಿಸಬಹುದು. ಅವನು ಕಲಿಸಿಕೊಡುವುದರಿಂದ ಅವರು ಹೇರಳವಾದ ಸಂಪತ್ತಿಗೆ ಕೊಟ್ರೆ ಗಮ್ಮತ್ ಮಾಡಿ ತಿಂದು ತೇಗಿ ತಿರುಗಿ ತನ್ನ ಇಂದ್ರಿಯಗಳಿಗೆಲ್ಲ ಭೋಗಗಳನ್ನು ತುಂಬಿಸುವುದಲ್ಲ. ದಮಮೇ ಮೊದಲು ಹೇಳಿ ಆಗಿದೆ, ಕಂಟ್ರೋಲ್ ಅಂತ. ಮತ್ತೆಂತ ಮಾಡುದು? ತಂಚೇದ್ ವಿತ್ತೋಪಾಗಚ್ಚೇತ್ ವರ್ತಮಾನಂ ಸ್ವಕರ್ಮಣಿ. ಈ ತನ್ನ ಶುದ್ಧವಾದ ಕೆಲಸದಲ್ಲಿ ಇದ್ದುಕೊಂಡು ಸಂಪಾದನೆ ಮಾಡಿದ್ರೆ ಅವ ಯಾರ್ಯಾರನ್ನು ಸುಲಿಗೆ ಮಾಡಿ ಅನ್ಯಾಯ ಮಾಡಿ ಬೇರೆ ಕೆಲಸ ಮಾಡಿ ಅಲ್ಲ. ಅಧ್ಯಾಪನದಲ್ಲಿಯೇ ಸಂಪತ್ತು ಅವನಿಗೆ ಬಂದರೆ ಅಕುರ್ವಾಣಂ ವಿಕರ್ಮಾಣಿ. ಅವನೊಂದೊಮ್ಮೆ ಕೆಟ್ಟ ಕೆಲಸ ಮಾಡದಿದ್ದರೆ ಬೇರೆ ಕೆಲಸಕ್ಕೆ ಅವನು ಹೋಗಬಾರದು, ಇನ್ನೊಬ್ಬರ ಕೆಲಸವನ್ನು ನಡೆಸಲಿಕ್ಕಿಲ್ಲ ಅವನು. ಅಂತವನ ದುಡ್ಡು ಬಂದಿದ್ರೆ ಶಾಂತಂ ಪ್ರಜ್ಞಾನ ತರ್ಪಿತಂ. ಪರಮಾತ್ಮನ ವಿಷಯದಲ್ಲಿ ಸಂತೋಷ ಪಡುವನು ಪ್ರಜ್ಞಾನ. ಅವನ ಅಧ್ಯಾಪನ ಏನು ಕೇಳಿದ್ರೆ ಬೇಡದಿದ್ದು ಹೇಳಿಕೊಡುವುದಲ್ಲ. ವೇದ ಉಪವೇದಗಳು ಸರಿ, ಉಪವೇದದಲ್ಲಿ ಧನುರ್ವೇದಗಳು ಆಯುರ್ವೇದಗಳೆಲ್ಲ ಬರ್ತವೆ ಸರಿ, ಶಿಲ್ಪ ಎಲ್ಲ ಬರ್ತವೆ, ಶಿಲ್ಪ ಆಯುರ್ವೇದ ಇತ್ಯಾದಿಂದ. ಆದ್ರೆ ಅದೇ ಪ್ರಧಾನ ಅಲ್ಲ. ಅವನು ಕಲಿಸಿಕೊಟ್ಟದ್ದು ಪರಮಾತ್ಮನ ಜ್ಞಾನ, ವೇದಾಂತವನ್ನು. ದೇವರು ಉತ್ತಮನು, ದೊಡ್ಡವನು, ಸರ್ವೋತ್ತಮನು, ನಿನಗಿಂತ ಭಿನ್ನನು, ಪರ ಪ್ರ ಪ ಎಲ್ಲ ಅರ್ಥದಲ್ಲಿ. ಪರಿಪೂರ್ಣನು, ನೀನು ಕ್ಷುದ್ರನು, ನಿನ್ನಲ್ಲಿ ಏನು ಪೂರ್ಣತೆ ಇಲ್ಲ ಎಂದು ನೀನು ದೇವರೆದುರು ಯಾವ ಪೂರ್ಣನು ನೀನಲ್ಲ. ಅವನು ನಿನಗಿಂತ ವಿಲಕ್ಷಣ ಇದ್ದಾನೆ, ಬೇರೆ ಇದ್ದಾನೆ, ಎತ್ತಲಿದ್ದಾನೆ. ಎಲ್ಲಾ ಕಾಲದಲ್ಲಿ ನೀನು ಒಂದು ಕಾಲದಲ್ಲಿ ಅವನ ಹತ್ತಿರ ಹೋಗ್ಲಿಕ್ಕೆ ಆಗುವುದಿಲ್ಲ. ಹಾಗೆ ಅಂತಹ ವ್ಯಕ್ತಿಯ ಭಗವಂತನ ಜ್ಞಾನದಿಂದ ಖುಷಿಯಾದವನು, ಆ ಜ್ಞಾನವನ್ನು ಜನರಿಗೆ ಕೊಟ್ಟು ತಣಿಸಿದವನು, ಅವನ ಜ್ಞಾನ ರಾಶಿಯನ್ನು, ಜ್ಞಾನ ಆಸೆಯನ್ನು ತಣಿಸಿದವನು ಪರಮಾತ್ಮನೇ ಶಾಂತಮಂತಾರೆ. ಶಮೋ ಮನ್ನಿಷ್ಠತಾ ಬುದ್ಧೇ ಅಂತ ಭಗವಂತನೇ ಮತ್ತೆ ಅರ್ಜುನನಿಗೆ ಹೇಳ್ತಾನೆ, ಉದ್ಧವನಿಗೆ ಹೇಳ್ತಾನೆ. ನನ್ನ ಮೇಲಿರತಕ್ಕಂತಹ ಮನಸ್ಸಿಗೆ ಶಾಂತಿ ಅಂತಾರೆ, ಶಮ ಅಂತ ಹೇಳ್ತಾರೆ. ಸುಖ ಭಗವಂತನ ಪ್ರೀತಿಯಲ್ಲಿ ಪಡಿಬೇಕಾದ್ದು, ಭಕ್ತಿಯಲ್ಲಿ ಪಡಿಬೇಕಾದ್ದು. ಆ ರೀತಿಯಾಗಿರುವವನನ್ನು ಭಕ್ತಿ ಜ್ಞಾನದಿಂದ ತುಂಬಿ ತುಳುಕಿದವನಲ್ಲಿ ಅಧ್ಯಯನವನ್ನು ಮಾಡಿಕೊಂಡವ, ಅಧ್ಯಾಪನವನ್ನು ಮಾಡುವ ಮೂಲಕ ಗುರುದಕ್ಷಿಣೆಗಳಿಂದ ಒಂದೊಮ್ಮೆ ಸಂಪಾದನೆ ದುಡ್ಡು ಮಾಡಿದರೆ ಏನ್ ಹೇಳ್ತಾನಿವ? ಕುರ್ವೀತ ಅಪತ್ಯ ಸಂತಾನಂ ಅಥೋ ದದ್ಯಾತ್ ಯದೇಚ. ತಾನು ಸಂತಾನವನ್ನು ಪಡೆದು ಮಕ್ಕಳನ್ನು ಚೆನ್ನಾಗಿ ಬೆಳೆಸಿ ಅವರಿಗೆ ಯೋಗ್ಯವಾದ ವಿದ್ಯಾದಿಗಳನ್ನು ಕೊಟ್ಟು ಆ ಸಂಪತ್ತನ್ನು ಆತ ಯಜ್ಞಕ್ಕೆ, ದಾನಕ್ಕೆ ಬಳಸಬೇಕು. ನೋಡಿ, ಈಗ ಅವನಿಗೆ ಕೊಟ್ಟದ್ದು ಯಜ್ಞ ದಾನ. ಮತ್ತೆ ಒಬ್ಬ ಬ್ರಾಹ್ಮಣನಾದವನಿಗೆ ತಪಸ್ಸು ಪ್ರಧಾನ, ಅಧ್ಯಯನ ಮುಖ್ಯ, ಅಧ್ಯಾಪನ ಮುಖ್ಯ ಅವನ ಕೆಲಸ. ಮತ್ತೆ ಯಜ್ಞದಾನ ಅವನ ದೊಡ್ಡ ಸಂಗತಿ ಅಲ್ಲ. ಒಬ್ಬ ಬ್ರಾಹ್ಮಣನಾದವು ತಿಳ್ಕೊಂಡಿದ್ದಾನೆ, ತಿಳಿದಿದ್ದಾನೆ, ವೇದ ಓದಿದ್ದಾನೆ ಅಂತ ತಕ್ಷಣ ವೇದ ಹೇಳಿಕೊಡು, ಶಾಸ್ತ್ರಗಳನ್ನು ತಿಳಿಸಿಬಿಡು, ಚಿಂತನೆಯನ್ನು ತರು. ಕಳೆದ ಬಾರಿ ನಾನು ಇನ್ನೊಮ್ಮೆ ಹೇಳಿದ ಹಾಗೆ ಪುಸ್ತಕದ ವಿದ್ಯೆಯನ್ನು ಪುರಾಣಸ್ಥಂ ಪಡೆದ ಗ್ರಂಥಂ ವ್ಯಾಖ್ಯಾಸ್ಯಚ್ಚಿ ವಿಚಾರಯನ್ನಂತ ಅದನ್ನು ಚೆನ್ನಾಗಿ ತಿಳಿ ಹೇಳು. ಯಯಾಕಯಾಪಿವಾ ರಾಮ ಭಾಷೆಯ ದೇಶಭೇದತಃ, ಅವರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಅದನ್ನು ವಿವರಿಸಿ ಹೇಳು. ಅದು ಅವನ ಕೆಲಸ. ಸುಮ್ಮನೆ ಹೇಳುವುದಲ್ಲ, ಪುರಾಣದ ಗೆರೆಗಳನ್ನು ಓದಿ ಹೇಳಬೇಕು, ತಿಳಿಸಿ ಹೇಳಬೇಕು, ಅದನ್ನು ಬಿಡಿಸಿ ಹೇಳಬೇಕು. ಮೂಲ ಗ್ರಂಥಗಳು ಇಲ್ಲದೆ ಮಾತಾಡ್ಲಿಕ್ಕಿಲ್ಲ. ಅದರಿಂದ ಹೊರಹೊಮ್ಮೆ ಬಂದಿರತಕ್ಕ ಯಾರದ್ದು ಕಾವ್ಯಗಳನ್ನೆಲ್ಲ ಮಾತಾಡ್ಲಿಕ್ಕಿಲ್ಲ. ಅದಕ್ಕೆ ಪುರಾಣಸ್ಥಂ ಪಡೆದ ಗ್ರಂಥ ಮಂದ, ಕಾವ್ಯಸ್ಥಂ ಅಲ್ಲ. ಸಬ್ಜೆಕ್ಟ್ ಕಾವ್ಯದಲ್ಲಿ ಅದೇ ಇದ್ದಿರಬಹುದು, ಬೇಡ ಅಂದ. ನಮಗೆ ಯಾರ ಕಾವ್ಯಗಳು ನಮಗೆ ಬೇಡ, ಅದನ್ನಿಟ್ಟುಕೊಂಡು ಅದು ಬೇಕು, ಅದೇ ಸಂಗತಿ. ಶಿಶುಪಾಲವದ ಅದೇ ಸಂಗತಿ ಸರಿಯೇ, ರಾಜಸೂಯ ಆಗದೇ ಸಂಗತಿ ಇರ್ತದೆ, ಕಿರಾತಾರ್ಜುನಿ ಅದೇ ಸಂಗತಿ, ಮಹಾಭಾರತದ್ದೇ ಇರ್ತದೆ. ಬೇಡ ಅಂದ. ನೀನು ಹೇಳಬೇಕಾದ್ದು ಜನರಿಗೆ ಮೂಲ ಗ್ರಂಥಗಳ ಪಾಠ, ಅದನ್ನು ಆದಷ್ಟು ತಿಳಿಸು ಸಾಕು. ನೀನು ಯಜ್ಞ ಮಾಡದಿದ್ರೆ ಪರವಾಗಿಲ್ಲ, ನೀನು ದಾನ ಮಾಡದಿದ್ರೂ ಪರವಾಗಿಲ್ಲ. ನೀನು ಮಾಡಿದ್ದು ಜ್ಞಾನ ಯಜ್ಞ, ನೀನು ಕೊಟ್ಟದ್ದು ವಿದ್ಯಾದಾನ. ದಾನ ಯಜ್ಞ ಉಂಟಲ್ಲಿ, ಯಾರಿಲ್ಲ ಹೇಳಿದರು. ಬಾಹ್ಯವಾದಂತಹ ಅಗ್ನಿ ಕಾಣಲಿಲ್ಲ ನಿನಗೆ,
ಕುಂಡ, ಶಿಷ್ಯನ ಕಿರಿಯ ಕುಂಡ, ಒಂದು ಕುಂಡ ಕೊಟ್ಟದಲ್ಲ, ಎರಡೆರಡು ಕುಂಡ ಕೊಟ್ಟಿದ್ದಾನೆ. ಆಹುತಿ, ಆಜ್ಯ, ತುಪ್ಪ, ಸಮಿದೆ, ಅನ್ನ ಕಾಣಲಿಲ್ಲ, ಕಾಣ್ತಾ ಉಂಟು. ಶಬ್ದ ಆಹುತಿ ಕೊಡ್ತಾ ಇದ್ದಾನೆ, ಗ್ರಂಥ ಆಹುತಿ ಕೊಡ್ತಾ ಇದ್ದಾನೆ, ವಿದ್ಯೆ ಆಹುತಿ ಕೊಡ್ತಾ ಇದ್ದಾನೆ. ಅವನ ಬಾಯಿಗೆ, ಕಿವಿಗೆ ಎಲ್ಲ ಎರಡೆರಡು ಕುಂಡಗಳಿಗೆ ಎಷ್ಟು ವಿದ್ಯಾರ್ಥಿಗಳು. ಆದ್ರಿಂದ ಶಬ್ದದ ಆಹುತಿ ಆಗ್ತಾ ಇದೆ, ದೇವರ ವಿಷಯಗಳ ಆಹುತಿ ಆಗ್ತಾ ಇದೆ. ಇದು ಬೆಂಕಿ ತಣಿದರೂ ತಣಿಯುವಂಥದ್ದಲ್ಲ, ಸುಟ್ಟು ಹೋಗುವಂಥದ್ದಲ್ಲ, ಮುಗಿಯುವಂಥದ್ದಲ್ಲ, ಭಸ್ಮ ಆಗುವಂಥದ್ದಲ್ಲ. ಆಹುತಿಗಳಿದು ಬೆಳೆಯುವಂಥದ್ದು. ಆದ್ರಿಂದ ಅವನು ಏನು ಮಾಡದಿದ್ರು ಪರವಾಗಿಲ್ಲ ಅಂತ ಭೀಷ್ಮ ಹೇಳಿಬಿಟ್ಟ. ದುಡ್ಡೊಮ್ಮೆ ಬಂದರೆ ಮನೆಯನ್ನು ಬೆಳೆಸು, ಮಕ್ಕಳನ್ನು ಮಾಡಿಕೊ, ಗಾರಸ್ಥ್ಯವನ್ನು ಅನುಭವಿಸು, ಆ ನಂತರ ಯಜ್ಞ ಮಾಡು, ದಾನ ಮಾಡು, ನೀನಿಷ್ಟ ಅಂತ. ಮತ್ತೆ ಆ ದಾನ ಯಜ್ಞಗಳಲ್ಲಿಯೂ ಸ್ವಾರ್ಥ ಇಲ್ಲ. ಸಂವಿಭಜ್ಯತೆ ಭೋಕ್ತವ್ಯಂ ಧನಂ ಸದ್ಭಿರಿತಿಷ್ಯತೆ. ದುಡ್ಡನ್ನು ಹಂಚಿ ತಿನ್ನು, ಸಂವಿಭಜ್ಯ. ಯಾರ ಹಂಚಿ? ಸದ್ಭಿಹಿ ಅಂತಾನೆ, ಒಳ್ಳೆಯವರ ಜೊತೆಯಲ್ಲಿ ತಿಂದುದೇ. ಅದನ್ನು ಹಂಚು. ದುಡ್ಡು ಮಾಡಲಿಕ್ಕಿಲ್ಲ, ದುಡ್ಡು ಒಟ್ಟು ಮಾಡಿ ಇಡುವುದಲ್ಲ. ಯಜ್ಞಗಳಲ್ಲಿ ಬಳಸು, ಯಥೇಷ್ಟವಾಗಿ ದಾನ ದಕ್ಷಿಣೆಯಲ್ಲಿ ನಿಲ್ಲಿಸು, ಎಲ್ಲರಿಗೂ ಒಳ್ಳೆಯವರಿಗೆ ಅದನ್ನು ಕೊಟ್ಟು. ಆ ಲೆಕ್ಕದಲ್ಲಿ ಬಂದದ್ದು ನೋಡಿ ವ್ಯಾಸರು ಯಜ್ಞ ಮಾಡಿದಾಗ ಅಶ್ವಮೇಧದ ಪರ್ವ ಚಿಂತನೆ ಮಾಡಿದ್ದೇವೆ ನಾವು. ಆ ನಂತರ ಕೊಟ್ಟದ್ದನ್ನು ಅವರು ದೊಡ್ಡ ಆಚಾರ್ಯರನ್ನಾಗಿಸಿಕೊಂಡೇ ಯಜ್ಞಯಾಗಗಳನ್ನು ಮಾಡಿದ ಧರ್ಮರಾಜ. ಆ ಪೊಸಿಷನ್ನಿಗೆ, ಅಧಿಕಾರಕ್ಕೆ ಸಂಬಂಧಪಟ್ಟಂತ ದಾನ ದಕ್ಷಿಣೆಗಳೆಲ್ಲ ಆಗಬೇಕಿದ್ದು, ಆಗಿದ್ದು. ಏನ್ ಮಾಡಿದ್ರು ಅವರು? ತಗೊಂಡೋಗ್ಲಿಲ್ಲ, ಎಲ್ಲ ಕುಂತಿ ಕೊಟ್ಟೋದ್ರು. ಸೊಸೆಗೆ ಮರ್ಮಾಡ್ ಅವ್ರಿಗೆ ಕೊಟ್ಟೋದು. ಅವಳು ಏನಿಲ್ಲ, ಯಾರಿಲ್ಲ ಹೇಳಿ, ಪಾಂಡವರಿದ್ದಾರೆ, ತನ್ನ ಸೊಸೆ ಅಂತ ಹೇಳಿ ಬೇಕಾದಷ್ಟು ಸಂಪತ್ತನ್ನು ಅವಳ ಕೈಗೆ ಹಂಚಿ. ಅವಳು ಏನ್ ಮಾಡಿದ್ಲು? ಬಂದ ದುಡ್ಡು, ಸಂಪತ್ತು ಗಮ್ಮತ್ತಾಗಿ ಯಜ್ಞಯಾಗಗಳನ್ನು ದಾನ ದಕ್ಷಿಣೆಗಳಲ್ಲಿ ವಿನಿಯೋಗಿಸಿಲ್ಲಂತೆ, ಸಜ್ಜನರಿಗೆ ಹಂಚಿ ಖಾಲಿ ಮಾಡಿದ್ಲು. ಹಾಗೆಯೇ ಇದಿಷ್ಟು ಭೀಷ್ಮ ಹೇಳುವ ಗೆರೆ ಬಹಳ ಚೆನ್ನಾಗಿದೆ, ತುಂಬ ಖುಷಿಯಾಗಿದೆ, ತುಂಬ ಕೇಳಬೇಕಾಗಿದೆ, ತುಂಬ ತಿಳಿಯುವಾಗಿದೆ. ಹ್ಯಾಂಗಲ್ಸ್ಗಳು ಜಾಸ್ತಿ. ಅದಕ್ಕೆ ನಾನು ಮೊದಲಿಗೆ ಗ್ರೌಂಡ್ ಹೇಳಿ ಕೆಲವು ವಾಕ್ಯಗಳನ್ನು ಉಲ್ಲೇಖ ಮಾಡಿದ್ದು ಅರ್ಥ ಆಗಿಕೊಳ್ಳಿಕ್ಕೆ. ಕೊನೆಗೆ ಹೇಳ್ತಾರೆ ಭೀಷ್ಮರು, ಪರಿನಿಷ್ಠಿತ ಕಾರ್ಯ ಸ್ವಾಧ್ಯಾಯೇ ನೈವ ವೈ ದ್ವಿಜ ಕುರ್ಯಾದನ್ಯನಗಮ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಇಡೀ ಮಹಾಭಾರತದಲ್ಲಿ ಎತ್ತಿ ಕೇಳತಕ್ಕಂಥ ಒಂದು ಸೊಲ್ಲು ಇದು. ಬ್ರಾಹ್ಮಣ ಧರ್ಮ ಅಂತ ಹೇಳಿಕೊಳ್ಳಲು ಹೇಳಬೇಕಾದ, ಗುರುತಿಸಬೇಕಾದ ಗೆರೆ ಇದು. ಪರಿನಿಷ್ಠಿತ ಕಾರ್ಯಸ್ತು ಸ್ವಾಧ್ಯಾಯೇನೈವ ವೈ ದ್ವಿಜ. ಒಬ್ಬ ಬ್ರಾಹ್ಮಣನಾದವ ಯಾವುದರ ಕೆಲಸದಲ್ಲಿ ಅವನು ಕೊನೆ ಆಗ್ತಾನೆ, ಪೂರ್ಣ ಆಗ್ತಾನೆ, ನೆಲೆಗೊಳ್ಳುತ್ತಾನೆ, ಎತ್ತರದವನು ಅನ್ನಿಸ್ತಾನೆ, ಕಂಪ್ಲೀಟೆಡ್ ಅಂತ ಹೇಳಿಕೊಳ್ಳುತ್ತಾನೆ, ಕೇಳಿದ್ರೆ ಅದು ಅಧ್ಯಯನದಲ್ಲಿ ಅಂತಾನೆ, ಕಲಿಕೆಯಲ್ಲಿ, ಕಲಿತದ್ದರಲ್ಲಿ, ಕಲಿಸಿಕೊಟ್ಟದ್ದರಲ್ಲಿ ಅಲ್ಲ, ಕಲಿತದ್ದರಲ್ಲಿ. ಯಜ್ಞವನ್ನು ಮಾಡಿದ್ದರಿಂದ, ಮಾಡಿಸಿದ್ದರಿಂದ ಅಲ್ಲ, ದಾನವನ್ನು ಕೊಟ್ಟದ್ರಿಂದ, ತಗೊಂಡದ್ದರಿಂದ ಅಲ್ಲ. ಮತ್ತೆ ಅವನು ಹೇಳ್ತಾನೆ, ಕಲಿತದ್ದರಿಂದ ಮನುಷ್ಯ ಪೂರ್ಣಾದ ಅಂತ ಅರ್ಥ. ಯಾರೊಬ್ಬ ಬ್ರಾಹ್ಮಣನಾದವ, ಜಾತಿಯಲ್ಲಿ ಬ್ರಾಹ್ಮಣನಾಗಿ ಬಂದವನ ತನ್ನ ಧರ್ಮ ತನಗೆ ಹೇಳಿರ್ತ ಕರ್ಮ ಅಂತ ಹೇಳಿದ್ರೆ ಅವನು ಅಧ್ಯಯನ ಮಾಡುವುದು, ಓದುವುದು, ಉತ್ತಮವಾದ ಶಾಸ್ತ್ರಗಳನ್ನ, ವೇದ, ಪುರಾಣ, ಇತಿಹಾಸಗಳನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು, ಕಲಿಯುವಂಥದ್ದರಲ್ಲಿಯೇ ಅವನ ಸಾಫಲ್ಯ, ಅವನ ಎಂಡ್. ಅಲ್ಲಿಗೆ ಅವನು ಸರಿ ಅಂತ ಅರ್ಥ, ಪೂರ್ಣಾದ ಅಂತ ಅರ್ಥ. ಅದಕ್ಕೆ ಅವರು ಹೇಳೋ ಒಂದು ಗೆರೆ, ಕುರಿಯಾದನ್ಯನ್ನವ ಕುರಿಯಾತ್ ಮೈತ್ರ ಬ್ರಾಹ್ಮಣ ಉಚ್ಯತೆ. ಏನು ಬೇಕಾದ್ರೆ ಮಾಡ್ಲಿ ಅವನು, ಏನು ಬೇಕಾದ್ರೂ ಮಾಡದಿರ್ಲಿ ಅವನು, ನಿತ್ಯ 3 ಹೊತ್ತು ಜಪ ಮಾಡಲಿ. ಎಲ್ಲಿ ಹೋದ್ರು ನೋಡಿ. ಮೈತ್ರ ಅಂದ್ರೆ ಮಿತ್ರ ದೇವತಾಕವಾದ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನ ಚಿಂತನೆ ಮಾಡುವುದು, ಎಲ್ಲರನ್ನು ಪ್ರೀತಿಭಾವದಿಂದ ನೋಡುವುದು. ಸೂರ್ಯನ ಹಾಗೆ ಸೂರ್ಯಲ್ಲಿ ಆದರೂ ಅಧಮರ ತಾಮಸರ ಲೋಕಕ್ಕೆ ಹೋದಾಗ ಬೇರೆ ರೀತಿಯಲ್ಲಿ ಹೋಗ್ತಾನೋ ತನ್ನ ಕಿರಣಗಳಿಂದ? ಇಲ್ಲ. ಅಧಮರ ಮೇಲೂ ಒಂದೇ ಲೆಕ್ಕ, ಒಳ್ಳೆಯವರ ಮೇಲೂ ಒಂದೇ ಲೆಕ್ಕ, ಮಡಿವಾಳರ ಕೇಳಿಯಲ್ಲಿ ಒಂದೇ ಬಗೆ, ಸುಡುಗಾಡ ಮಂದಿ ಮೇಲೂ ಒಂದೇ ರೀತಿ. ಆಗ ಅವನಲ್ಲಿ ಏನು ಮೈಲಿಗೆ ಇಲ್ಲ, ವ್ಯತ್ಯಾಸ ಇಲ್ಲ. ಹಾಗೆ ಎಲ್ಲರ ಮೇಲೆ ಪ್ರೀತಿ ವಿಶ್ವಾಸದಿಂದ ಬದುಕುವ ಆ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನ ಚಿಂತನೆಯನ್ನು 3 ವೇದಗಳ ನೆಲೆಯಲ್ಲಿ, ವ್ಯಾಹೃತಿ, ಪ್ರಣವ, ಗಾಯತ್ರಿಗಳ ಸಂಪುಟದಲ್ಲಿ ಅಧ್ಯಯನ ಮಾಡಿದ್ದರ ಫಲ ಇದು. ಚಿಂತನೆಯನ್ನು ಅಷ್ಟು ಸಾಕು. ಬ್ರಾಹ್ಮಣ ಏನು ಮಾಡಬೇಕು ಅಂದ್ರೆ 3 ಹೊತ್ತು ಜಪ ಮಾಡಬೇಕು, 3 ಹೊತ್ತು ಬ್ರಹ್ಮಯಜ್ಞ ಮಾಡುವ ಹಾಗೆ ಭಗವದ್ ಎಚ್ಚರವನ್ನು ಸಂಪಾದನೆ ಮಾಡಲಿಕ್ಕೆ ಅಧ್ಯಯನ ಮಾಡಬೇಕು. ಹೊಸ ಗೆರೆಗಳನ್ನು ಪ್ರತಿನಿತ್ಯ ಓದಬೇಕವನು, ಹೇಳಬೇಕವನು, ಚಿಂತನೆ ಮಾಡಬೇಕವನು. ಇಷ್ಟು ಮಾಡಿದರೆ ಸಾಕು ಅಂತ
ಬಹಳ ಚೆನ್ನಾಗಿ ಸುಲಭವಾಗಿ ಕೆಲವೇ ಗೆರೆಗಳಲ್ಲಿ ಇದನ್ನು ಬಹಳ ತಿಳಿಸಿಕೊಟ್ಟ. ಇನ್ನೇನೀಗ ಕ್ಷತ್ರಿಯನ ಬಗ್ಗೆ ಹೇಳುತ್ತೇನೆ ಅಂತ ಹೇಳಿದ. ನೋಡಿ, ನಾವು ಮೊದಲೆಲ್ಲ ಕೇಳಿಕೊಂಡದ್ರಿಂದ ಇನ್ನು ಸುಲಭವಾಯ್ತು ಕಲೀಲಿಕ್ಕೆ. ಏನಪ್ಪ ಕೇಳಿದ್ರೆ ಅವನು ಹೇಳ್ತಾನೆ, ದದ್ಯಾತ್ ರಾಜ ನಯಾಚೇತ ಯಜೇತ ನಚ ಯಾಜೇತ್. ರಾಜನಾದವ ದಾನ ಮಾಡಬೇಕು ಹೊರತು ತಗೊಳ್ಬಾರದು. ನೋಡಿ, ಈಗ ಬಂತು. ದದ್ಯಾತ್ ರಾಜ ನಯಾಚೇತ, ಯಾರಿಂದಲೂ ಕೊಡಿ ಅಂತ ಕೇಳಲಿಕ್ಕಿಲ್ಲ. ಭಿಕ್ಷೆ ಕೇಳುವ ಅಧಿಕಾರ ರಾಜನಿಗಿಲ್ಲ, ಬ್ರಾಹ್ಮಣ ಕೇಳಬಹುದು. ಭವತಿ ಭಿಕ್ಷಾಂದೇಹಿ ಅಂತ. ಯಾಕೆ ಮದುವೆ ಆಗಲಿಲ್ಲವ, ಕಲಿತಾ ಇದ್ದಾನೆ, ಕೇಳಬಹುದು. ಎಷ್ಟು ಕೇಳಬಹುದು, ಕೇಳಿದ್ರಲ್ಲಿ ಹೆಚ್ಚಾದ್ರೆ ಯಾರಿಗೂ ಕೊಡಬಹುದು. ಗುರುಗಳಿದ್ದಾರೆ, ಗುರುಗಳಿಗೆ ಕೊಡ್ಲಿಕ್ಕೆ. 10 ಜನರಿಗೆ ಹಂಚಿ ತಿನ್ನಬಹುದು ಅವನು. ರಾಜ ಕೇಳಲಿಕ್ಕಿಲ್ಲ. ದದ್ಯಾತ್, ಕೊಡ್ಲಿಕ್ಕುಂಟು, ಕೊಡಬೇಕು. ನೋಡಿ, ಅವನು ದಾನ ಬೇಕೆ ರಾಜನಿಗೆ. ಇವನಿಗೆ ಬ್ರಾಹ್ಮಣನಿಗೆ ಏನ್ ಹೇಳಿದ, ಬೇಕಾದ್ರೆ ಕೊಡಯ್ಯ ಇದ್ರೆ. ನೀನು ಕೊಡ್ತಾ ಇದ್ದೀಯಲ್ಲ ವಿದ್ಯೆಯನ್ನೇ, ಇನ್ನೆಂತಕ್ಕೆ? ರಾಜನಿಗೆ ಅದಿಲ್ಲ. ಅದರಿಂದ ದದ್ಯಾತ್ ರಾಜ, ಧನವನ್ನು ವಸ್ತುಗಳನ್ನು ರಾಜ ದಾನ ಮಾಡಲಿಕ್ಕೆ ಉಂಟು. ನಯಾಚೇತ, ಪ್ರತಿಗ್ರಹ ಇಲ್ಲ. ಹಾಗೆಯೇ ಯಜೇತ ನಚಯಾಜೇತ್, ಅವನು ಯಜ್ಞ ಮಾಡಬೇಕು, ಖರ್ಚು ಮಾಡಬೇಕು. ಮತ್ತೆ ಇನ್ನೊಬ್ಬರದ್ದು ಯಜ್ಞ ಮಾಡಲಿಕ್ಕಿಲ್ಲ. ಹೋಗಿ ಬರ್ತದೆ ಹೇಳಿಕೊಂಡು ಅವರ ಹತ್ರ ಮಾಡಿ, ಅವರದ್ದು ಮಾಡಿ ದುಡ್ಡು ಸಂಪಾದನೆ ಮಾಡಲಿಕ್ಕಿಲ್ಲ. ನಚಯಾಜೇತ್, ಇನ್ನೊಬ್ಬರ ತಾನು ಮಾಡ್ಲಿಕ್ಕೆ ಹೋಗಲಿಲ್ಲ, ತಾನು ಮಾಡ್ಲಿಕ್ಕುಂಟು. ಯಜ್ಞದಾನ 2 ಉಂಟು. ಇದು ಪ್ರಧಾನ ಮಾಡಿದ್ದು. ಇದಕ್ಕೆ ಬೇಕಾದ್ದು ಕಲಿಯದೆ ಯಜ್ಞ ಮಾಡ್ಲಿಕ್ಕೆ ಬರ್ತದ? ತಿಳ್ಕೊಳ್ಳದೆ ದಾನ ಆಗ್ತದ? ಆದ್ರಿಂದ ಬಹಳ ಚೆನ್ನಾಗಿ ಕಲೀಲಿಕ್ಕೆ ಉಂಟು. ನಾಧ್ಯಾಪಯದ ಅಧೀತ, ಕಲಿಸ್ಲಿಕ್ಕಿಲ್ಲ, ಕಲಿಸಿ ದುಡ್ಡು ಮಾಡ್ಲಿಕ್ಕಿಲ್ಲ, ಇನ್ನೊಬ್ಬರಿಗೆ ಕಲಿಸ್ಲಿಕ್ಕಿಲ್ಲ, ತಾನು ಕಲೀಲಿಕ್ಕುಂಟು. ಈಗ ನೀವು 6 ಕರ್ಮಗಳ ಒತ್ತಡೆಯಲ್ಲಿ ಸಿಕ್ಕಿತು. 3 ಮಾಡ್ಲಿಕ್ಕುಂಟು, 3 ಮಾಡ್ಲಿಕ್ಕಿಲ್ಲ ರಾಜನಿಗೆ ಹೇಳಿದ್ದರಿಂದ. ಲೋಕದಲ್ಲಿ ಇದೆಲ್ಲ ಕೆಲವರಿಗೆಲ್ಲ ಕಿವಿಯಲ್ಲಿ ಕೇಳ್ತಾ ಇರ್ತದೆ, ಷಟ್ಕರ್ಮಿಗಳವರು, ಇವರು ತ್ರಿಕರ್ಮಿಗಳು ಅಂತ. ಅಂದ್ರೆ ಅರ್ಥ ಆಯ್ತು ನಿಮಗೆ. ಬೇಸಿಕಲಿ ಅವರಿಗೆ ಹೇಳಿದ್ದೇನು ಅರ್ಥ ಆಯ್ತು. 3 ಕರ್ಮ ಬೇಸಿಕಲಿ ಹೇಳಿದ್ದು ಕ್ಷತ್ರಿಯರಿಂದ ಹಿಡಿದು. ನಾಧ್ಯಾಪಯೇತ್ ಅಧೀತ ಪ್ರಜಾಶ್ಚ ಪರಿಪಾಲಯೇತ್. ಅವನು ಚೆನ್ನಾಗಿ ಪ್ರಜೆಗಳನ್ನು ನೋಡಿಕೊಳ್ಳಬೇಕು. ನೋಡಿ, ಪರಿಪಾಲನಾ ಧರ್ಮಕ್ಕೆ ಸುತ್ತಮುತ್ತಲ ಎಲ್ಲರನ್ನು ಚೆನ್ನಾಗಿ ಅವರವರ ಪಾಡಿನಲ್ಲಿರುವಂತೆ ನೋಡಿಕೊಳ್ಳುವುದು ರಾಜನ ಕೆಲಸ. ನೋಡಿಕೊಳ್ಳುವಾಗ ಆಗ್ತದೆ ಏನು ಗೊತ್ತುಂಟು, ನೋಡಿಕೊಳ್ಳಲಿಕ್ಕೆ ಬಿಡುವುದಿಲ್ಲ, ತೊಂದರೆ ಆಗ್ತದೆ, ಹೆಚ್ಚು ಕಡಿಮೆ ಆಗ್ತದೆ, ಕಳ್ಳಕಾಕರಿ ಇರ್ತಾರೆ, ಶತ್ರುಗಳು ಬರ್ತಾರೆ, ಅಕ್ಕಪಕ್ಕದ ರಾಜ್ಯದವರ ಆಕ್ರಮಣ, ಇದನ್ನೆಲ್ಲ ಬಡಿದು ನೋಡಿಕೊಳ್ಬೇಕು. ಅದಕ್ಕೆ ಪರಿಪಾಲಯೇತ್ ಅನ್ನೋದು. ಮತ್ತೆ ಮತ್ತೆ ಚೆನ್ನಾಗಿ ಸುತ್ತಮುತ್ತಲಿರುವವರನ್ನು ನೋಡಿಕೊಳ್ಳಲಿಕ್ಕೆ ಉಂಟು, ಅವರನ್ನು ಎತ್ತರದಲ್ಲಿ ಇರುವ ಹಾಗೆ ನೋಡಿಕೊಳ್ಳಿಕ್ಕೆ ಉಂಟು. ಅಂದ್ರೆ ಉಪರೀಕ್ಷ. ಅದಕ್ಕೇನು ನಿತ್ಯೋದ್ಯುಕ್ತ ದಸ್ಯುವದೇ ರಣೇ ಕುರಿಯಾತ್ ಪರಾಕ್ರಮ. ಕಳ್ಳಕಾಕರನ್ನು ಬಡಿಯುವುದರಲ್ಲಿ, ವಿರೋಧಿಗಳನ್ನು ನಿಗ್ರಹಿಸುವುದರಲ್ಲಿ ಯಾವತ್ತು ರೆಡಿಯಾಗಿರಬೇಕು, ಅಲರ್ಟ್ ಆಗಿರಬೇಕು. ಅವನು ಒಳ್ಳೆ ಸಮರ್ಥನಾಗಿರಬೇಕು. ಮತ್ತೆ ಅವರನ್ನು ಬಡಿಲಿಕ್ಕುಂಟಲ್ಲ, ಹೊಡಿಲಿಕ್ಕುಂಟಲ್ಲ ಹೇಳಿಕೊಂಡು ಮೋಸದಲ್ಲಿ ಎಲ್ಲ ಅಲ್ಲ. ರಣೇ ಕುರಿಯಾತ್ ಪರಾಕ್ರಮ, ಹೋರಾಟದಂಗಳದಲ್ಲಿಯೇ ತೋರಿಸಬೇಕು ಅವರಿಗೆ. ಶತ್ರುಗಳನ್ನು ಹಿಮ್ಮೆಟ್ಟಿಸುವುದು ಎಲ್ಲಿ ಕೇಳಿದ್ರೆ ಅನ್ಯಾಯದಿಂದ ಎಲ್ಲ, ಅದು ನ್ಯಾಯಯುತವಾಗಿ ಹೋರಾಟದಲ್ಲಿ ತನ್ನ ಪರಾಕ್ರಮ ತೋರಿಸಿ ಶತ್ರುಗಳನ್ನು ಹಿಮ್ಮೆಟ್ಟಿಸಿ ತನಗೆ ಕೊಟ್ಟಿರತಕ್ಕಂತಹ ಪ್ರಜೆಗಳನ್ನು, ಚತುರ್ಮುಖ ಕೊಟ್ಟಿರತಕ್ಕಂತಹ ವ್ಯವಸಾಯವನ್ನು ಚೆನ್ನಾಗಿ ಮಾಡಬೇಕು. ಇದು ನಿಜವಾಗಿ ರಾಜರು ಅನಿಸಿಕೊಂಡವರ ಕೀರ್ತಿಯ ವಿಷಯ. ಹೀಗೆ ಏತು ಕ್ರತಿಭಿರೀಜಾನಾಹ ಶ್ರುತವಂತಶ್ಚ ಭೂಮಿಪಾಹ ತಯೇವ ಆಹವಜೇತಾರಹ ತಯೇಷಾಂ ಲೋಕಜಿತ್ತಮ. ಈ ಲೋಕವನ್ನು ಗೆದ್ದವರು, ಕೀರ್ತಿಶಾಲಿಗಳು, ಸ್ವರ್ಗವನ್ನು ಐದುವವರು ಅಂತ ಯಾರನ್ನು ಹೇಳ್ತಾರೆ ಕೇಳಿದ್ರೆ ಇಂಥವರನ್ನು ಮಾತ್ರ. ಯಾರು ಹೇಗೆ ಯಾವ ನೆಲೆಯಲ್ಲಿ ಏತು ಕ್ರತುಭಿರೀಜಾನಾಹ, ಒಳ್ಳೆ ಯಜ್ಞಗಳನ್ನು ಯಾರು ಮಾಡಿರ್ತಾರೆ, ಬಹುವಗೆ ಯಜ್ಞಗಳಿಂದ ದೇವತೆಗಳನ್ನು ಸಂತೋಷಗೊಳಿಸಿದವರು. ಶ್ರುತವಂತಶ್ಚ ಭೂಮಿಪಾಹ, ಚೆನ್ನಾಗಿ ಅಧ್ಯಯನ ಮಾಡಿದವರು. ನೋಡಿ, ಅಧ್ಯಯನ ಮಾಡಬೇಕು, ಯಜ್ಞ ಮಾಡಬೇಕು. ಆನಂತರ ಏವ ಆಹವಜೇತಾರ, ಯುದ್ಧದಲ್ಲಿ ಗೆಲುವನ್ನು ಸಾಧಿಸಿ ಲೋಕಕ್ಕೆ ಅಭಯದಾನವನ್ನು ಮಾಡಬೇಕು. ಅವರ ದಾನ ಯಾವುದಂತ ಹೇಳಿದ್ರೆ ದುಡ್ಡು ಅದಕ್ಕೊಂದು ಪೂರಕ ಅಷ್ಟು. ಅವರ ಬದುಕಿಗೆ ಪಾಲನೆಗೆ ಪೂರಕವಾಗಿ ದುಡ್ಡು ದಾನ ನಾವಿವತ್ತೆಲ್ಲ ತೋರಿಸಿಕೊಡುವ ಹಾಗೆ ಒಳ್ಳೆ ರೀತಿಯಿಂದ ಶತ್ರುಗಳನ್ನು ಇವರೇ ನಿಜವಾಗಿ ಶಯನ ಆಗುವುದು, ಕೀರ್ತಿಮಂತರನ್ನು ಅನಿಸಿಕೊಳ್ಳುವಂಥದ್ದು ಇಂಥವರು ಬೇಕು ಅಂತ. ಒಬ್ಬ ರಾಜ ನೋಡಿ, ದಸ್ಯುವಧವನ್ನು, ಕಳ್ಳಕಾಕರ, ದರೋಡೆಕೋರರ, ರಾಷ್ಟ್ರ ವಿಮರ್ದಕರ, ದ್ರೋಹಿಗಳ, ಶತ್ರು ದೇಶದವರ ಸಂಹಾರ ಎನ್ನುವುದನ್ನು ಅನ್ಯಾಯ ರೀತಿಯಲ್ಲಿ ಮಾಡಲಿಕ್ಕೆಲ್ಲ ಎದುರಲ್ಲಿ ಮಾಡಿದರೆ ರಾಜನ ಮೇಲೆ ಆಕ್ರಮಣ ಮಾಡ್ತಾರಲ್ಲ. ಎದುರು ಹೊಡಿಲಿಕ್ಕೆ ಬಂದರೆ ರಾಜನದ್ದು ಕೈಕಾಲು ಮುರಿದೋದ್ರೆ ಮುರಿದೋಗ್ಲಿ ಅಂದ್ರೆ ಇವರು
ಅನ್ಯಾಯದ ಮಾರ್ಗದಲ್ಲಿ ನಮಗೆ ಕ್ಷೇಮ ಬೇಡ, ದಾನ ಬೇಡ, ನ್ಯಾಯಯುತವಾಗಿರಬೇಕು, ಎದುರಾಯ್ದಿರಬೇಕು. ಮೊದಲೇ ಹೇಳಿದ್ದಲ್ಲ, ಎಲ್ಲರಿಗೂ ಬೇಕಾದ್ದು ಸತ್ಯ ಅಂತ, ಪ್ರಾಮಾಣಿಕತೆ ಅಂತ. ಹೇಳಿ ಹೊಡೀರಿ, ಅವ್ರು ಹೇಳೋದಷ್ಟೇ. ನಾವು ಹೊಡಿದ್ ನೋಡಿ, ದೃಷ್ಟದ್ಯುಮ್ನ ಸಂಹಾರ ಆಗುವಾಗ ಹೇಳಿದ ದೃಷ್ಟದ್ಯುಮ್ನ, ಎದುರಾಗ್ತೇನೆ, ಸಂಹಾರ ಮಾಡ್ತೀನಿ, ನೀನು ಮಾಡು, ಸಾಯ್ತೇನೆ, ಆದ್ರೆ ಹೋರಾಡಿ ಸಾಯ್ತೇನೆ. ಬಿಡ್ಲಿಲ್ಲ ಅಶ್ವತ್ಥಾಮ. ಪ್ರತಿವಿಂಧ್ಯಾದಿಗಳಿಗೆ ಹೋರಾಡ್ಲಿಕ್ಕೆ ನಿಂತಾಗ, ಕತ್ತಲೆಯಲ್ಲಿ ಮಲಗಿದಾಗ, ಗೂಡಿನೊಳಗೆ ಸೇರಿದಾಗ, ಕವಚ ಕಟ್ಟದಿದ್ದಾಗ, ಆಯುಧ ಎತ್ತಿ ಹಿಡಿಯದಾಗ, ಇದೆಲ್ಲ ಸಂಹಾರದ ಕಥೆಯ ಹೇಡಿಗಳು, ಹೇಸಿಗೆಗಳು. ಇದು ಬೇಕಿತ್ತ? ಕೃತವರ್ಮ, ಅಶ್ವತ್ಥಾಮ 3 ಜನರಿಗೂ ಹೇಳಿಸದ ಸಂಗತಿ ಅದಾಯಿತು. ಅದು ತಪ್ಪು ಅಂತ ಭೀಷ್ಮ ಹೇಳುತ್ತಾನೆ. ಅವಿಕ್ಷತೇನ ದೇಹೇನ ಸಮರಾಧ್ಯ ನಿವರ್ತತೆ ಕ್ಷತ್ರಿಯ ನಾಸ್ಯ ತತ್ಕರ್ಮ ಪ್ರಶಂಸಂತಿ ಪುರಾವಿದ. ಶಾಸ್ತ್ರ ಬಲ್ಲವರು, ಹಿಂದಿನವರು ಕ್ಷತ್ರಿಯನ ಈ ಕೆಲಸವನ್ನು ಇಷ್ಟಪಡುವುದಿಲ್ಲ. ತತ್ಕರ್ಮ ಪ್ರಶಂಸಂತಿ. ಎಂತದ್ದು ಕೇಳಿದರೆ, ಸಮರಾಧ್ಯ ನಿವರ್ತತೆ ಅವಿಕ್ಷತೇನ ದೇಹೇನ, ಕೈಕಾಲು ಮುರಿದುಕೊಳ್ಳದೆ, ನೆತ್ತರು ಚೆಲ್ಲಿಕೊಳ್ಳದೆ, ಆಯಾಸ ಪಡದೆ ಒಬ್ಬ ರಣಾಂಗಣದಿಂದ ಹಿಂದೆ ಬಂದ್ರೆ ಅವನನ್ನು ಇಷ್ಟಪಡುವುದಿಲ್ಲ ಅಂತ. ರಾಜ ಅಂದ್ರೆ ಎಷ್ಟು ನೆತ್ತರ ಹರಿಸಿದ, ಎಷ್ಟು ಪೆಟ್ಟು ತಿಂದ ಅಂತ. ಎದುರಾದ್ರು ಹೋರಾಟ ಮಾಡಿ, ಕವಚ ತರಿದುಕೊಂಡೆ, ಬಾಣಗಳ ಘಾಸಿ ಮಾಡಿಕೊಂಡೆ ಹೋರಾಟ ಅಂದ್ರೆ ನೋಡಿ. ಭೀಷ್ಮ ಜೋರು ಮಾಡಿದ, ಹೇಗೆ ಹೊಡೆತ ಪೆಡದಿಂದ, ಹೇಗೆ ಹೇಳಿದ, ನೇಮೆ ಬಾಣ ಶಿಖಂಡಿನ ಅರ್ಜುನ ಸೀಮೆ ಬಾಣ ಹೇಳಿಕೊಂಡು, ಇದು ಅರ್ಜುನನ ಬಾಣ, ತಾಗಿದೆ, ಇದು ಶಿಖಂಡಿದ್ದಲ್ಲ ಅಂತ ಹೇಳಿಕೊಂಡು ಎದುರು ಹೋರಾಟ ಮಾಡಿ, ಸ್ತ್ರೀ ಪೂರ್ವನಂತವರಲ್ಲಿ ಹೋರಾಡುವುದಿಲ್ಲ ಅಂತ ಹೇಳಿದ್ದು ಪ್ರತಿಜ್ಞೆ ವಿರುದ್ಧವಾಗಿ ನಿಲ್ಲಿಸಿದ್ರು. ಹೋರಾಟ ಕೊಟ್ಟು ಇಲ್ಲಿ ಹೇಳಿದ್ದನ್ನೇ, ಗಾಯ ಆಗದ ದೇಹದಲ್ಲಿ ಬರತಕ್ಕಂಥ ರಾಜನನ್ನು ಮಂಗಳಾರತಿ ಮಾಡಿಕೊಂಡು ಅರಮನೆ ಒಳಗೆ ಓಲಗಿತ್ತಿಯಲ್ಲಿ ಎಳಿಕೊಳ್ಳುವ ಕ್ರಮ ಇಲ್ಲ ಅಂತ ಹೇಳಿದ್ರು. ಎದುರು ಹೋರಾಟ ಮಾಡಿಯೇ ಪ್ರಜೆಗಳ ರಕ್ಷಣೆಯನ್ನು ಮಾಡುವುದು ರಾಜನ ಕೆಲಸ. ಸ್ವೇಷು ಧರ್ಮೇಶು ಅವಸ್ಥಾಪ್ಯ ಪ್ರಜಾ ಸರ್ವಾಹ ಮಹೀಪತಿ. ನೋಡಿ, ಇವನಿಗೊಂದು ಚೂರು ಹೆಚ್ಚಿಗೆ ಉಂಟು. ಪ್ರಜಾಪಾಲನೆ ಅಂದ್ರೆ ಏನು ಕೇಳಿದ್ರೆ, ಪ್ರಜೆಗಳನ್ನು ಅವರವರ ಧರ್ಮದಲ್ಲಿ ಇರುವಂತೆ ನೋಡಿಕೊಳ್ಳುವುದು ಬೇಕು. ಪರಿಪಾಲನೆ ಅಂದ್ರೆ ಹಾಗೆ ಬೇಕಾಬಿಟ್ಟಿಯಾಗಿ ಬಿಟ್ಟುಕೊಡೋದಲ್ಲ, ನಿಮ್ಮ ಹಕ್ಕು ಅಂತ ಹೇಳೋದಲ್ಲ. ನಿಮ್ಮ ಹಕ್ಕು ನಿಮ್ಮ ಕೆಲಸ ಮಾಡುವುದರಲ್ಲಿ ಅದು ಮಾಡಿ ಅಂದೆ. ಪ್ರಜೆಗಳು ಯಾವ ನೆಲೆಯಲ್ಲಿದ್ದಾರೋ, ಯಾವ ಧರ್ಮದಲ್ಲಿದ್ದಾರೋ ಅದವರ ಕೆಲಸವನ್ನು ಮಾಡಿಸಿ ಕೊಡುವಂತೆ ಮಾಡುವುದು ರಾಜನ ಧರ್ಮ. ಆದ್ದರಿಂದಲೇ ಭೀಮಸೇನ ಎಲ್ಲ ಗ್ರಾಮಗಳಲ್ಲಿಯೂ 5 ತಿಳಿದವರನ್ನು ನಿಲ್ಲಿಸಿ ಎಲ್ಲರಿಗೂ ಜ್ಞಾನಬೋಧೆಯನ್ನು ಮಾಡಿಸುತ್ತಿದ್ದ. ಸರ್ಕಾರ ನಡೆಸುತ್ತಿರುವ ಇದು ವಿದ್ಯಾದಾನದ ಕತೆ. ಆ 5 ಒಳ್ಳೆ ರೀತಿಯಿಂದ ಪಾಠ ಮಾಡ್ತಾರೋ ಇಲ್ಲವೋ, ಸಂಬಳದಷ್ಟು ಕೆಲಸ ಆಗ್ತಾ ಇಲ್ಲವೋ, ಬ್ಯಾಕಪ್ ಉಂಟೋ ಇಲ್ಲವೋ ಹೇಳಲಿಕ್ಕೆ ಅವರ ಹಿಂದೆ ಚಾರರನ್ನಿಟ್ಟಿದ್ದ. ಇಡೀ ಲೋಕದಲ್ಲಿ ಕೃಷ್ಣ ಧರ್ಮ ನಿಲ್ಲುವಂತೆ ಭೀಮಸೇನ ಮಾಡಿದ್ದ. 36 ವರ್ಷಗಳ ಕಾಲ ರಾಜ್ಯದಲ್ಲಿ ಮಾಡಿದ್ದ. ಅವನಿರುವಷ್ಟು ಸಮಯ. ಅವನ ನಂತರದಲ್ಲಿ ಅವನ ಮರಿಮಕ್ಕಳು ಅದನ್ನೇ ಮಾಡ್ಲಿಕ್ಕೆ ಹೊರಟದ್ದು. ಏನು ಕಮ್ಮಿ ಅಲ್ಲ, ಎಷ್ಟು ಜೋರಿತ್ತು ನೋಡಿ. ಅದರ ಬೆನ್ನ ಹಿಂದೆ ಮತ್ತೆ ಕಣಗಾಪಲು ವ್ಯವಸ್ಥೆ ನೋಡಿಕೊಳ್ಳುವ ಕತೆ. ಇದು ಬುಕ್ಕಸದಿಂದವರೆಗೆ ಪ್ರೈವೇಟ್ ಶಾಲೆಗಳಲ್ಲ, ಸರ್ಕಾರ ನಡೆಸುವ ಶಾಲೆ ಆದ್ರಿಂದ ಸರ್ಕಾರಕ್ಕೆ ಏನು ಹೇಳಿಕೊಡ್ಬೇಕು ಗೊತ್ತಿರೋದ್ರಿಂದ ಹೇಳಿಕೊಡ್ತದೆ. ಪ್ರೈವೇಟ್ ಶಾಲೆಗಳು, ಅವರ ಮತದ ಕ್ಲಾಸುಗಳು, ಜನರನ್ನು ನುಂಗುವ ಕೇವಲ ತಿಳಿಗೇಡಿ ಧರ್ಮಾಂತರ ಕತೆ, ಇದೇನೂ ಆಗ್ಲಿಲ್ಲ, ಏನು ಅಲ್ಲ. ಅವ್ರೇನು ಕಲಿತಾರೆ ಅಂತ ರಾಜರಿಗೆ ಗೊತ್ತಿದೆ, ರಾಜ ಕಲಿಸ್ತಿದ್ದ. ಅದರ ಬೆನ್ನ ಹಿಂದೆ ಜನ ಇಡ್ತಿದ್ದ. ಇವನೇ ಹೇಳ್ತಾನೆ, ಸ್ವೇಷು ಧರ್ಮೇಶು ಅವಸ್ಥಾಪ್ಯ ಪ್ರಜಾ ಸರ್ವಾಹ. ಎಲ್ಲ ಪ್ರಜೆಗಳು ಅವರವರ ಧರ್ಮವನ್ನು ಚೆನ್ನಾಗಿ ಮಾಡಬೇಕು. ಇನ್ನೊಬ್ಬರನ್ನು ಹಿಂಸಿಸುವುದು, ಅನ್ಯಾಯಗೊಳಿಸುವುದು, ಮೋಸಗೊಳಿಸುವುದು ಇರಬಾರದು. ಇದು ರಾಜ ನೋಡಿಕೊಳ್ಳುವ ಕತೆ. ಧರ್ಮೇಣ ಸರ್ವಕೃತ್ಯಾನಿ ಶಮನಿಷ್ಠಾನಿ ಕಾರ್ಯೇತ್. ಎಲ್ಲಾ ಕೆಲಸಗಳನ್ನು ಧರ್ಮದಲ್ಲಿ, ಎಲ್ಲಾ ಕೆಲಸಗಳನ್ನು ಶಾಂತಿಯುತವಾಗಿ, ಎಲ್ಲಾ ಕೆಲಸಗಳನ್ನು ಭಗವತ್ಪರವಾಗಿ, ಶಮನಿಷ್ಠಾನಿ, ಶಮೋ ಮನ್ನಿಷ್ಠದ ಬುದ್ಧಿಯಿಂದ ಹೇಳಿದೆ. ಕೃಷ್ಣನ ಮೇಲಿನ ಮನ್ನಿಷ್ಠದ ಅಂದ ಕೃಷ್ಣ, ನನ್ನ ಮೇಲಿನ ಕೃಷ್ಣನ ಮೇಲಿನ ಭರವಸೆಯಿಂದ ಮಾಡಿಸಬೇಕು ಅಂತ ಭೀಷ್ಮ ಹೇಳ್ತಾನೆ. ರಾಜ ಪ್ರಜೆಗಳನ್ನು ನೋಡಿಕೊಳ್ಳುವುದಂದ್ರೆ ಈಗ ಕಣ್ಣಲ್ಲಿ ನೋಡುವುದಲ್ಲ, 24 ಗಂಟೆಯಲ್ಲಿ ಅವರಿಗೆ ವಿಡಿಯೋ ಹಾಕಿ CCTV ಇಟ್ಟು ನೋಡುವುದಲ್ಲ. ಅವರವರ ಕೆಲಸ ಮಾಡುವಂತೆ ವ್ಯವಸ್ಥೆಗೊಳಿಸುವುದು, ಎಲ್ಲ ಕೆಲಸವನ್ನು ಧರ್ಮ ನೆಲೆಯಲ್ಲಿ ಮಾಡುವಂಥದ್ದು, ದೇವರ ವಿಷಯದಲ್ಲಿ ಮಾಡುವಂಥದ್ದು. ನಾಸ್ತಿಕನೇ ಇಲ್ಲ, ನಾಸ್ತಿಕ್ಯ ಇಲ್ಲ. ಮತ್ತೆ ಇಲ್ಲಿಗೆ ರಾಜನದು ಮುಗಿಯಿತು ಅಂದ ಭೀಷ್ಮ. ಪರಿನಿಷ್ಠಿತ ಕಾರ್ಯಸ್ತು ನೃಪತಿ
ಪರಿಪಾಲನ. ಹಿಂದೆ ಪರಿನಿಷ್ಠಿತ ಕಾರ್ಯಸ್ತು ಸ್ವಾಧ್ಯಾಯನೇ ವೈದ್ಯ ಅಂತ ಹೇಳಿದ್ದ. ಇಲ್ಲಿಗೆ ಬ್ರಾಹ್ಮಣ ಪೂರ್ಣ ಆದ ಯಾವಾಗ ಅಂತ. ಹಾಗೆ ಇಲ್ಲಿಗೆ ಕ್ಷತ್ರಿಯ ಪೂರ್ಣನೆನಿಸಿಕೊಂಡ ಯಾವಾಗ? ಪ್ರಜೆಗಳ ಪಾಲನೆ, ಪ್ರಜಾಕ್ಷೇಮವನ್ನು ಮಾಡುವಲ್ಲಿ. ಮತ್ತೇನು ಬೇಕಾದ್ರೆ ಮಾಡದಿರಲಿ, ಕುರಿಯಾದನ್ನೇ ನವಾ ಕುರಿಯಾತ್. ಯಾಕೆ? ಅವನ ಯಜ್ಞವೇ ಇದುವೇ, ಪ್ರಜಾಪಾಲನೆ ಯಜ್ಞವನ. ಪ್ರಜೆಗಳಿಗೆ ಕ್ಷೇಮವನ್ನು ಅಭಯವನ್ನು ದಾನ ಮಾಡೋದೇ ಅವನ ದಾನ. ಪ್ರಜೆಗಳನ್ನು ಅವರವರ ಧರ್ಮದಲ್ಲಿ ನಿಲ್ಲಿಸುವಂತೆ ಮಾಡುವಂಥದ್ದೇ ಅವನ ಅಧ್ಯಯನ ಪರಾಕಾಷ್ಠೆ. ಇನ್ನೇನು ಬೇಕಾದ್ರೆ ಮಾಡದಿರಲಿ. ಕುರಿಯಾದನ್ನೇ ನವಾ ಕುರಿಯಾತ್. ಐಂದ್ರೋ ರಾಜನ್ಯ ಉಚ್ಯತೆ. ಹಿಂದೇನಾಯ್ತು? ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಂತ. ಇಲ್ಲಿ ಐಂದ್ರ ರಾಜನ್ಯ ಉಚ್ಯತೆ. ಐಂದ್ರ ಅಂದ್ರೆ ಇಂದ್ರತನ, ಅಂದ್ರೆ ರಾಜತನ, ನೋಡಿಕೊಳ್ಳುವಿಕೆ, ಪರಿಪಾಲನೆ, ಆಡಳಿತೆ ರಾಜನ ಮುಖ್ಯ ಧರ್ಮ ಅಂತ ಹೇಳಿದ್ರು. ಮುಗಿದೋಯ್ತು. ಅದಕ್ಕೆ ಸಮನಾಗಿರುವುದೇ ಅವನ ಮುಖ್ಯ. ಹೀಗೆ ಬಹಳ ಸುಂದರವಾಗಿ ಕ್ಷತ್ರಿಯ ಧರ್ಮದ ವಿಶ್ಲೇಷಣೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಶಾಸ್ತ್ರಕ್ಕೆ ಒಗ್ಗುವ ಹಾಗೆ ಹೇಳತಕ್ಕಂಥ ಕೆಲವೇ ಗೆರೆಗಳಲ್ಲಿ ಎಲ್ಲ ಹಿಡಿದು ಒಂದು ಸಂಪುಟ ಮಾಡಿಕೊಡುವಂಥದ್ದು, ಒಂದು ದೊಡ್ಡ ಪ್ರಬಂಧವೇ ಆಗುವಾಗಿ. ಕೇವಲ ಭೀಷ್ಮರ ಕೆಲವು ವಾಕ್ಯಗಳಲ್ಲಿ ಬಹಳ ಚೆನ್ನಾಗಿ, ಇಲ್ಲಿ ಹೆಚ್ಚು ವಾಕ್ಯಗಳನ್ನು ನಾನು ಬಿಟ್ಟಿಲ್ಲ, ಹೇಳಿದ್ದ ಕೆಲವು ರಿಪಿಟೇಷನ್ಸ್ಗಳ ಗೆರೆಗಳನ್ನಷ್ಟೇ ವಿವರಣೆಯಲ್ಲಿ ತಂದಿದ್ದೇನೆ ಬಹಳ ಸುಂದರವಾಗಿ. ಮುಂದೆ ವೈಶ್ಯ ಧರ್ಮದ ಬಗ್ಗೆಯೂ ಮಾತಾಡ್ತಾನೆ. ಹೇಳುವಾಗ ಎಲ್ಲ ತರ್ತಾನೆ. ದಾನ ಮಧ್ಯೇನಂ ಯಜ್ಞ ಶೌಚೇನ ಧನ ಸಂಚಯ ಪಿತೃವತ್ ಪಾಲಯೇತ್ ವೈಶ್ಯ ಯುಕ್ತ ಸರ್ವಾನ್ ಪಶೂನ್ ಇಹ. ಚತುರ್ಮುಖ ಪ್ರಜೆಗಳನ್ನು ಕೊಟ್ಟ ರಾಜರಿಗೆ ರಕ್ಷಣೆ ಮಾಡಲಿಕ್ಕೆ, ಪ್ರಜೆಗಳನ್ನು ಕೊಟ್ಟ ಬ್ರಾಹ್ಮಣರಿಗೂ ಅಧ್ಯಯನದಿಂದ ಅವರನ್ನು ಎತ್ತರಕ್ಕೆ ಏರಿಸಿ ಅಂತ ಪಾಲನೆ ಮಾಡೋದು. ಇನ್ನೊಂದು ರೀತಿಯಿಂದ ಏನು ತೊಂದರೆಯಾಗದಂತೆ ದವಸ ಧಾನ್ಯಗಳು ಹೇರಳ ಸಿಗುವಂತೆ ಮಾಡುವ ರಕ್ಷಣೆ. ದವಸ ಧಾನ್ಯಗಳಾದದನ್ನು ಕಳ್ಳಕಾಕರಿಂದ ದೋಚಿಕೊಳ್ಳದಂತೆ ರಕ್ಷಣೆ ಮಾಡೋದು ರಾಜರ ಧರ್ಮ. ಆದರೆ ಅಧ್ಯಯನವನ್ನು, ಜ್ಞಾನ ಬೀಜವನ್ನು ಬಿತ್ತುವ, ಚಿಂತನೆಯನ್ನು ಹಂಚುವ ಕೆಲಸ ಅದು ಬ್ರಾಹ್ಮಣರು. ಆದ್ದರಿಂದ ಈ ಪ್ರಜೆಗಳನ್ನು ಬ್ರಾಹ್ಮಣರು ಸಾಕ್ತಾರೆ ಜ್ಞಾನದಿಂದ, ರಾಜರು ಸಾಕ್ತಾರೆ ಧನಧಾನ್ಯಗಳಿಂದ. ಎರಡು ಕಡೆಯಿಂದಲೂ ಚತುರ್ಮುಖ ಕೊಟ್ಟ ಪ್ರಜೆಗಳನ್ನು ಬ್ರಾಹ್ಮಣರಿಗೆ, ರಾಜರಿಗೆ ನೋಡಿಕೊಳ್ಳುವ ಹಾಗೆ ಪ್ರಜೆಗಳನ್ನು ಕೊಟ್ಟಾಗೆ ಪ್ರಜಾಪತಿ ಚತುರ್ಮುಖ ಅವ ಪಶುಗಳನ್ನು ಕೊಟ್ಟ. ಯಾರಿಗೆ? ವೈಶ್ಯರಿಗೆ ನೋಡಿಕೊಳ್ಳಿಕ್ಕೆ. ಇದು ನಿಮಗೆ ಅಂದ, ಇದು ನಿಮ್ಮ ಪ್ರಜೆಗಳು. ಅವರಿಗೆ ಪ್ರಜೆಗಳು ಹೇಗೋ ವೈಶ್ಯರಿಗೆ ಪ್ರಜೆಗಳು ಯಾವುದು ಕೇಳಿದ್ರೆ ಪಶುಗಳೇ ಪ್ರಜೆಗಳು. ಅವರಿಗೆ ಪ್ರಾಣಿಗಳು, ಸಾಕು ಪ್ರಾಣಿಗಳು, ಅದನ್ನು ಸಾಕ್ತಾರೆ ಅವರು. ಅದರಿಂದ ವ್ಯವಸ್ಥೆ ಉಂಟು, ಅವರನ್ನು ಹೇಳಿಕೊಡ್ತಾನೆ. ಇಲ್ಲಿ ಇಷ್ಟು ಹೇಳಿಕೊಂಡು ಅದೇ ಕೆಲಸ ಅಲ್ಲ, ಅಷ್ಟು ಮಾತ್ರ ಅಲ್ಲ, ಅದು ಬೇಕೇ. ದಾನ ಉಂಟು ಅವರಲ್ಲಿ ಕೊಡ್ಲಿಕ್ಕೆ, ಕಲೀಲಿಕ್ಕುಂಟು ಅಧ್ಯಯನ, ಅದು ಉಂಟು. ಮತ್ತೆ ಅದರೊಟ್ಟಿಗೆ ಯಜ್ಞ ಅವರು ಮಾಡಲಿಕ್ಕೆ ಉಂಟು. ಇದು ಮೂರೇ. ಮಾಡಿಸ್ಲಿಕ್ಕೆ, ಪಾಠ ಹೇಳಲಿಕ್ಕೆ, ದುಡ್ಡು ತಗೊಳ್ಳಿಕ್ಕೆ, ಪ್ರತಿಗ್ರಹಕ್ಕೆ ಎಲ್ಲ ದಾನಂ ಅಧ್ಯಯನಂ ಯಜ್ಞ. ಸ್ಪಷ್ಟವಾಗಿ ಮೂರನ್ನೇ ಹೇಳಿದ. ಅವನಿಗೆ ವ್ಯಾಪಾರ ಆಗುತ್ತೆ, ಸಂಪಾದನೆ ಆಗುತ್ತೆ, ಅದರಲ್ಲಿ ದಾನ ಮಾಡಲಿಕ್ಕೆ ಬರ್ತದೆ, ಅದರಲ್ಲಿ ಯಜ್ಞ ಮಾಡಿಸ್ಲಿಕ್ಕೆ ಆಗ್ತದೆ. ಕಲೀಲಿಕ್ಕಂದು ಮೊದಲು ಹೋಗಲೇಬೇಕು ಅವನು. ಇದರೊಟ್ಟಿಗೆ ಅವನು ದಾನ ಮಾಡಲಿಕ್ಕೆ ಬರ್ತದೆ ಹೇಳಿದ ತಕ್ಷಣ ದುಡ್ಡು ಮಾಡುವುದಲ್ಲ. ಶೌಚೇನ ಧನ ಸಂಚಯ. ವೈಶ್ಯನಿಗೊಂದು ದೊಡ್ಡ ಪೆಟ್ಟಿಟ್ಟ ಭೀಷ್ಮ. ಮೊದಲೇ ಹೇಳಿಬಿಟ್ಟ, ಪ್ರಾಮಾಣಿಕವಾಗಿ ದುಡ್ಡು ಮಾಡಬೇಕು, ಸಾಕಲ್ಲ. ವೈಶ್ಯರ ಗೆರೆ ಎಲ್ಲಿ ಉಂಟು ಕೇಳಿದ್ರೆ ಇಲ್ಲಿ ಉಂಟು. ವೈಶ್ಯರು ವ್ಯಾಪಾರಿಗಳು, ದುಡ್ಡಿನ ವ್ಯಕ್ತಿಗಳು, ಅರ್ಥ ಕುಶಲರು. ಸಂಪಾದನೆ ಹೇಗಿರ್ಬೇಕು ಹೇಳಿದ್ರೆ ಶುದ್ಧ ಮಾರ್ಗ, ಶುದ್ಧ ಅಂದ್ರೆ ಅರ್ಥ ಶುದ್ಧಿ ಇದು ಕರೀತಾರೆ, ದುಡ್ಡಿನ ಶುದ್ಧಿ. ಅರ್ಥ ಶೌಚಂ ವಿಶಿಷ್ಯತೆ ಸರ್ವೇಶಾಮೇವ ಶೌಚಾನ್, ಇದೆಲ್ಲ ಮಾತು ಬರುತ್ತೆ ಮುಂದೆ. ಎಲ್ಲ ಮಡಿವಂತಿಗೆಯಿಂದ ದೊಡ್ಡ ಮಡಿ ಯಾವುದು ಹೇಳಿದ್ರೆ ದುಡ್ಡಿನ ಮಡಿ ಅಂತೆ. ಅಂದ್ರೆ ನಾಲಿಗೆ ಮುಟ್ಟಿದ್ದಾರೋ ಅಥವಾ ಬೆವರಿನ ಮೂಟೆಯಲ್ಲಿ ಇಟ್ಟಿದ್ದಾರೋ ಅದೆಲ್ಲಲ್ಲ. ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ಲಿಕ್ಕೆ. ಅದು ಶುದ್ಧ ಮನಿ ಅಂದ್ರೆ ವೈಟ್ ಮನಿಯ, ಅದು ಬ್ಲ್ಯಾಕ್ ಮನಿಯ ಅಂತ. ಇಷ್ಟು ಸಾಕು. ಸರ್ವೇಶಾಮೇವ ಶೌಚಾನ ಅರ್ಥ ಶೌಚಂ. ನಾನು ಊಟ ಮಾಡಿದೆ, ಒಳ್ಳೆ ರೀತಿಯಿಂದ ತಯಾರಿಸಿದ್ದಾರೆ, ಯಾರು ಮುಟ್ಲಿಲ್ಲ, ಯಾರು ನೋಡ್ಲೂ ಇಲ್ಲ ಅಲ್ಲ ಹೇಳೋದಕ್ಕಿಂತ ಮೊದಲಿಗೆ ಆ ಊಟದ ಸೊತ್ತು ಎಂಥ ರೀತಿಯ ದುಡ್ಡಿನ ಸಂಪಾದನೆ ಬಂತು ಹೇಳು. ಅಲ್ಲಿ ಸಿಕ್ಕಿಬಿದ್ದೆ. ಯಾರು ತಂದು ಹಾಕಿದ್ದು, ಹೇಗೆ ತಂದು ಹಾಕಿದ್ದು, ಯಾರ ತಲೆ ಒಡೆದು ದೋಚಿ ತಂದದ್ದು, ಇದರಲ್ಲಿ ಸಿಕ್ಕಿಬಿದ್ದೇವೆ. ಆದ್ರಿಂದ ಹೇಳಿದ ತಕ್ಷಣ ನಮಗೆ ನೋಡುವಾಗ ಅದು ದೇವಸ್ಥಾನದ ಊಟ. ಹೌದು, ದೇವಸ್ಥಾನಕ್ಕೆ ಗುಂಡಿಯಲ್ಲಿ ಬಿದ್ದದ್ದು ಹೇಗೆ? ಅದು ಯಾವನೊಬ್ಬ ತಲೆ ಕಡ್ದು ಹಾಕಿದ್ದು, ಮುಗೀತಲ್ಲ. ಕೊಳ್ಳೆ ಹೊಡೆದು ತಂದದ್ದು, ಅದೆಲ್ಲ ಪ್ರಯೋಜನ ಇಲ್ಲ. ಸೋರ್ಸ್ ಇನ್ಕಮ್
ಇದನ್ನು ಬಹಳ ಚೆನ್ನಾಗಿ ಹೇಳಿದ. ಸಂಪಾದನೆ ಮಾಡುವ ವರ್ಗಕ್ಕೆ ಒಂದು ಒಳ್ಳೆ ಬಡಿದ ಭೀಷ್ಮ. ನಿಮ್ಮ ಸಂಪಾದನೆ ಶುಚಿರ್ಭೂತವಾಗಿರಲಿ, ಅಲ್ಲಿ ಮಡಿವಂತಿಗೆಯನ್ನು ಕಾಪಾಡಿಕೊಳ್ಳಿ, ಕೆಟ್ಟ ದುಡ್ಡನ್ನು ಪಡೆಯುವುದಿಲ್ಲ ಅಂತ ಹೇಳಿಕೊಳ್ಳಿ. ಇವತ್ತು ಕೆಟ್ಟ ದುಡ್ಡುಗಳನ್ನೇ ಈಚೆ ಧರ್ಮಕ್ಕೆ ದೂಡುವುದು, ಬದುಕಿದ್ರೆ ಆಗ್ತದ ಅಂತ ನೋಡಿಕೊಳ್ಳಿ. ಮತ್ತೆ ಪ್ರಾಣಿಗಳನ್ನು ನೋಡಿಕೊಳ್ಳುವುದರಲ್ಲಿ ಪಿತೃವತ್ ಪಾಲಯೇದ್ ವೈಶ್ಯ ಯುಕ್ತ ಸರ್ವಾನ್ ಪಶೂನಿಹ. ತಂದೆ ಮಕ್ಕಳನ್ನು ನೋಡಿಕೊಳ್ಳುವ ಹಾಗೆ ವೈಶ್ಯ ಪ್ರಾಣಿಗಳನ್ನು ನೋಡಿಕೊಳ್ಳಬೇಕು. ಪ್ರಾಣಿಗಳನ್ನು ನೋಡಿಕೊಳ್ಳಿಕೊಂಡು ಹೇಳಿ ಬೇಕಾಬಿಟ್ಟಿಯಾಗಿ ಪ್ರಾಣಿಗಳೆಲ್ಲ ಅವುಗಳ ಬುದ್ಧಿಯಲ್ಲಿ ಉಂಟು, ಮಂಡೆಯಲ್ಲಿ ಉಂಟು, ಬಾಯಿಯಲ್ಲಿ ತೆಗಿತಾವೆ, ಎನ್ನು ಹೇಳ್ತಾವೆ ಹೇಳಿ ಅದಕ್ಕೆ ಭಯಂಕರ ಬಾರಿಸುವುದು, ಬಡಿಯುವುದು, ಕಡಿಯುವುದು, ದೂಡುವುದು ಎಲ್ಲ ಮಾಡಲಿಕ್ಕೆ. ಅಪ್ಪ ಮಕ್ಕಳನ್ನು ನೋಡಿಕೊಂಡ ಹಾಗೆ ಪಾಲನೆ ಮಾಡುವ ಧರ್ಮ ಅವನಿಗೆ ಇದೆ ಅಂತ ಪಿತೃವತ್ ಹೇಳಿದ್ದು. ಮಾತ್ರವತ್ ಅಲ್ಲ, ತಂದೆಗೆ ಸಾಕುವ ಜವಾಬ್ದಾರಿ ಇದೆ, ತಾಯಿಗೆ ಹೆರುವ ಜವಾಬ್ದಾರಿ ಇದ್ದಾಗೆ ಅಷ್ಟೇ. ಆದ್ರಿಂದಲೇ ಇವತ್ತೊಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತಲ್ಲ, ಈಗ ನನ್ನ ಹೆಣ್ಮಗಳು 37 ವರ್ಷದವಳು ಮದುವೆ ಆಗ್ತಾಳಂತೆ. ತಿಂಗಳಿಗೆ 33,000 ಅಂದ್ರೆ ದಿನಕ್ಕೊಂದು 1,000 ಸ್ಯಾಲರಿ ಅವಳಿಗೆ. ಮುಂಬೈ ಅವಳು ಕೇಳ್ತಾಳೆ ಎಂತವ್ರು ಬೇಕು ಹೇಳಿದ್ರೆ ಅವಳಿಗೆ ವರ್ಷಕ್ಕೆ ಕೋಟಿ ರೂಪಾಯಿ ಪಡೆಯುವವನು ಬೇಕಂತ. ಅಂದ್ರೆ ದಿನಕ್ಕೆ 33,000 ಪಡೆಯುವ ಬೇಕು, ಅವಳಿಗೆ ತಿಂಗಳಿಗೆ 33. ಅವಳ ಆಸೆಯನ್ನು ಕೇಳಿದ್ರೆ ದಿನಕ್ಕೆ 33,000 ಪಡೆಯುವವನು ನನಗೆ ಬೇಕು ಅಂತ. ಅಂದ್ರೆ ಏನಾಯ್ತು, ಸಾಕುವವ ಮನೆ ಮಂದಿಯನ್ನು ತನ್ನ ವೃತ್ತಿಯರ ಆಳುಕಾಳುಗಳನ್ನೆಲ್ಲ ನೋಡಿಕೊಳ್ಬೇಕು. ಅದೇ ಒಂದು ಹೆಣ್ಮಗಳು ಇತರ ನೋಡಿಕೊಳ್ಬಹುದಲ್ಲ. ಹಾಗಾದ್ರೆ ವೃತ್ತಿ ಹೋಗುದಾದ್ರೆ ಸಂಪಾದನೆಯಲ್ಲಿ ಅವಳು ಕೇಳಬೇಕಿತ್ತು ಏನು ಕೇಳಿದ್ರೆ, ನನಗೆ ಸ್ಯಾಲರಿ ಇದೆ, 0 ಇರುವವನು ನನಗೆ ಬರಲಿ, ನಾನು ಸಾಕ್ತೇನೆ, ನನ್ನ ಮಕ್ಕಳು ನೋಡಿಕೊಳ್ತೇನೆ ಕೇಳಿದ್ರೆ ಒಳ್ಳೆ ಉದಾಹರಣೆ. ಅದಕ್ಕೆ ಇಲ್ಲಿ ಪಿತೃವತ್ ಶಬ್ದ ಆಗಿದ್ದು ಭೀಷ್ಮ. ತಂದೆಯ ಕೆಲಸ ಏನು ಕೇಳಿದ್ರೆ ತಾಯಿಯನ್ನು ಮಕ್ಕಳನ್ನು ನೋಡಿಕೊಳ್ಳುವ ಕೆಲಸ. ತಾಯಿಗೆ ಆ ಕೆಲಸ ಇಲ್ಲ, ತನ್ನ ಸಂಪಾದನೆಯಿಂದ ಗಂಡನನ್ನು ಮಕ್ಕಳನ್ನು ನೋಡಿಕೊಳ್ಳುವ ಕೆಲಸ ಇಲ್ಲ. ಅವಳು ಪಾತಿ ಅಲ್ಲ, ಪಾತಿ ಇತಿ ಪಿತ, ಅವಳು ನಿರ್ಮಾತ್ರಿ, ಸೃಷ್ಟಿ ಮಾಡಿದವಳು, ಹೆತ್ತು ತಂದವಳು, ಅವಳಿಗೆ ಅದು ಕೆಲಸ. ಅಂದ್ರೆ ಸಮಾಜ ಸಂಸ್ಕೃತಿ ಏನು ಹೇಳಿತ್ತು ಅಂದ್ರೆ ಅವಳ ಕೆಲಸ ಇಷ್ಟು, ಪೋಷಣೆಯ ಕತೆ, ಇವನಿಗೆ ನೋಡಿಕೊಳ್ಳುವ ಕತೆ. ಆದ್ರಿಂದ ಪಶುಗಳನ್ನು ಚೆನ್ನಾಗಿ ನೋಡಿಕೋ ಅಪ್ಪನಾಗೆ, ಇದೇ ದೊಡ್ಡ ಸಂಗತಿ ನಿನಗೆ. ಮತ್ತೆ ಇದರಲ್ಲಿ ನೀನು ಟ್ಯಾಕ್ಸ್ ಕೊಡ್ಲಿಕ್ಕುಂಟು ರಾಜನಿಗೆ. ಷಣ್ಣಾಮೇಕಾಂ ವಿವೇದ್ಯನು, 6 ದನ ಸಾಕಿದರೆ ಅದರಲ್ಲಿ 1 ದನದ್ದು ಷಣ್ಣಾಂ ಏಕ ಪಿಬೇದ್ಯನು, 6ರಲ್ಲಿ 1 ನಿನಗೆ ಕುಡಿಲಿಕ್ಕೆ, ಮತ್ತೆ 5ರದ್ದು ಟ್ಯಾಕ್ಸ್ ಕಟ್ಟಲಿಕ್ಕೆ. ಹಾಗೆ ಗೋಚಾರ ಬಿಟ್ಟದ್ದವ, ನಿನ್ನ ಜಾಗ ಅಲ್ಲ, ಗೋಮಾಳ ಕೊಟ್ಟಿದ್ದಾನೆ, ಅದು ತಿಂದು ಬರ್ತದೆ. ತಿಂದು ಬಂದಾಗ 1 ಕೆಜಿ ತಿಂದರೆ 1/4 ಕೆಜಿ ಅದರದ್ದು ಮಲ ಗೊಬ್ಬರ ನಮಗೆ ಸಿಗ್ತದೆ, ಲಾಭ. ಅದರಿಂದ ಇವನು ಬದುಕಬಹುದು, ಇವನ ಕೃಷಿಯನ್ನು ಬೆಳೆಸಲಿಕ್ಕೆ ಆಗ್ತದೆ. ಹಾಗಾಗಿ ದನಕ್ಕೆ ಫ್ರೀಯಾಗಿ ಊಟೋಪಚಾರಗಳ ವ್ಯವಸ್ಥೆ ಉಂಟು ರಾಜನಲ್ಲಿ. ಅದು ರಾಜನ ಜಾಗದಲ್ಲಿ ಗೋಮಾಳದಲ್ಲಿ ಇರುವಂತದ್ದು ಗೋಚಾರ. ಅದು ಎಲ್ಲರ ದನಗಳಿಗೆ ಹೋಗ್ಲಿಕ್ಕೆ ಜಾಗ. ಅಲ್ಲಿ ತಿಂದು ಬರ್ತದೆ ಇವನಲ್ಲಿ, ಆ ತಿಂದು ಬಂದದ್ದನ್ನು ಇವನಲ್ಲಿ ಸೆಗಣಿ ಮುಂತಾದನ್ನು ಹಾಕುವ ಮೂಲಕ ಗೊಬ್ಬರ ಆಗ್ತದೆ. ಅಲ್ಲಿ ಹೋದ್ರು ಒಂದೊಮ್ಮೆ ಗೊಬ್ಬರ ಅಲ್ಲಿ ಹಾಕಿದ್ರು ಅದನ್ನು ಹೊತ್ತು ತರ್ಬೋದು, ತರ್ತಾನೆ. ಹೀಗಾಗಿ ಇವನಿಗೆ ಲಾಸ್ ಇಲ್ಲ. ಇವನೇನಾದ್ರೂ ಕೊಡುವುದಾಗಿದ್ರೆ ಇವನಿಗೆ ಲಾಭವೇ. ಅದರಿಂದ ಹಾಲಂತೂ ಲಾಭ, ಅದನ್ನು ಮಾರಾಟ ಮಾಡಲಿಕ್ಕೆ. ಆದ್ರಿಂದ 6 ದನದಲ್ಲಿ 1 ದನದ್ದು ಇವನಿಗೆ, ಮತ್ತು ಉಳಿದದ್ದು ವ್ಯಾಪಾರ ಮಾಡಿದ್ದು ವ್ಯವಸ್ಥೆ ಮಾಡಿದ್ದು ಅದು ರಾಜನಿಗೆ ಕೊಡ್ಲಿಕ್ಕೆ. ಒಂದೊಮ್ಮೆ ದನಗಳು ಒಂದೊಮ್ಮೆ ಅವನಲ್ಲಿ ಸತ್ತದ್ದಾದ್ರೆ, ಇಲ್ಲ ಅಂತ ಆದ್ರೆ, ಹೆಚ್ಚು ಕಮ್ಮಿ ಆದ್ರೆ ಲಾಸ್ ಆಗ್ತದಲ್ಲ ಕೇಳಿದ್ರೆ, ಅದಕ್ಕೆ ಲಯೇಚ ಸಪ್ತಮೋ ಭಾಗ, 7 ದನದಲ್ಲಿ 1 ಇಟ್ಕೋ ಹೇಳ್ತಾರೆ. 7ನೇ 1 ಭಾಗ ಕೊಡವನಿಗೆ, ಇಲ್ಲಾದ್ರೆ 6ನೇ 1 ಭಾಗ ಕೊಡ್ಲಿಕ್ಕಿತ್ತು, 6ರಲ್ಲಿ 1 ಪಾಲ್ ಮಾಡಿಕೊಂಡು ಷಡಂಶ, ಇಲ್ಲಾದ್ರೆ ಸಪ್ತಮಾಂಶ. ಎಲ್ಲಿಯಾದ್ರೂ ಹಾಳಾಗಿ ಹೋದ್ರೆ, ಹೆಚ್ಚು ಕಡಿಮೆ ಆದ್ರೆ, ತೊಂದರೆಯಲ್ಲಿದ್ರೆ ಅಂಶವನ್ನು ಕಮ್ಮಿ ಮಾಡುವುದು. ಇದು ಪ್ರಾಮಾಣಿಕವಾದ ವ್ಯವಸ್ಥೆ. ಲಯೇತು ಸಪ್ತಮೇ ಭಾಗ ಅಂತ ಹೇಳಿ. ಮತ್ತೆ ಶತಾಚ್ಯ ಮಿಥುನಂ ಹರೇ, ನಿನಗೆ 100 ಇದ್ರೆ ದನ, ಅದರಲ್ಲಿ ಒಂದು ಗಂಡು 1 ಹೆಣ್ಣು, ಅದು ನಿನ್ನ ಲೆಕ್ಕಕ್ಕೆ ಇಟ್ಕೊಳ್ಬಹುದು. 1 ಮಿಥುನ, ಗೋಮಿಥುನ, 1 ವೃಷಭ, 1 ದನ, ಅದು ನಿನ್ನ ಲೆಕ್ಕದ್ದು ಪರ್ಸನಲ್. 100 ಸಾಕಿದಾಗ ಉಳಿದದ್ದು ರಾಜನಿಗೆ ಸಂಬಂಧಪಟ್ಟ, ಅದನ್ನು ನೀನು ಪರ್ಸನಲ್ ಯೂಸ್ ಮಾಡ್ಲಿಕ್ಕೆ ಆಗ್ತದೆ, ಗಾಡಿ ಎಳ್ಳಿಗೆ, ಅದೆಲ್ಲ ನಿನಗೆ ಅಂತ. ಹೀಗೆ ಸ್ವಂತಕ್ಕೆ ಇದು ವ್ಯವಸಾಯದಲ್ಲಿ ವೈಶ್ಯರಲ್ಲಿ ಒಂದು ಕಥೆಯನ್ನು ಕೇಳಿದ್ರೆ, ರಾಜ ತನ್ನ ದನವನ್ನು ಸಾಗ್ಲಿ ಕೊಡ್ತಾನೆ, ದನದ ಖರ್ಚು ಅವನದ್ದಲ್ಲ. ನಂದಗೋಪ ಮಾಡಿದ ಹಾಗೆ. ನಂದಗೋಪ ಏನು ಮಾಡಿದ, ಅಲ್ಲಿ ಯಾದವರ ಕಂಸನ ಅಲ್ಲಿನ ದನಗಳನ್ನು ಸಾಕ್ತಾ ಇದ್ದವ. ಅವನಿಗೊಂದು ಜಾಗ ಬಿಟ್ಟಿದ್ದಾರೆ, ದನ ಬಿಟ್ಟಿದ್ದಾರೆ, ಅದರಲ್ಲಿನ ಲಾಭವನ್ನು ಅಂಶವನ್ನು ಕರವಾಗಿ ತಂದು ಕಂಸನಿಗೆ ಅವನು ಕೊಡ್ಲಿಕ್ಕೆ ಉಂಟು. ಹಾಗೆ ಬಂದವ, ಕರ ಕೊಡ್ಲಿಕ್ಕೆ ಬಂದಾಗ ಯಶೋದೆ ಹೆಣದದ್ದು.
ಹಾಗೆ ಮಗು ಸಿಕ್ಕಿದ್ದು ವಸುದೇವನಿಗೆ ಪಕ್ಕದಲ್ಲೇ ತನ್ನ ಮಗುವನ್ನು ಕೊಟ್ಟಾಚೆ ಒಂದದವ ಅವಳು ಡೇರೆಯಲ್ಲಿ. ಹೀಗೆ ರಾಜನ ದನಗಳು, ರಾಜನ ಜಾಗಗಳು, ಹೀಗಾಗಿ ಲಾಭ ಎಲ್ಲ ರಾಜನಿಗೆ. ಇವನಿಗೇನು ಕೇಳಿದ್ರೆ ಇವನಿಗೆ ಷಡಂಶ ಲಾಭ, ಅಷ್ಟೇ ಅಲ್ಲದೆ ಒಂದು ಜೋಡಿಯೂ ಲಾಭ ಇವನಿಗೆ ಉಪಯೋಗಿಸ್ಲಿಕ್ಕೆ ಆಗುತ್ತೆ. ಇವನ ಗಾಡಿ ಓಡಿಸ್ಲಿಕ್ಕೆ, ಇವನ ಪರ್ಸನಲ್ ಯೂಸಿಗೆ ಅಂತ ಹೇಳಿಕೊಂಡು ಮೇಲೆ ಅಂದ್ರೆ ತನ್ನ ಸ್ವಂತದಲ್ಲಿ ಇದ್ದಾನವ. ಇದು ಶ್ರೀಮಂತ. ಅದು 100 ಗಟ್ಟಲೆ 1000 ಗಟ್ಟಲೆ 10 ಗಾಡಿ ಎಷ್ಟಾಯ್ತಲ್ಲ ಇವನಿಗೆ, 10 ಜೋಡಿಗಳು ಸಿಗ್ತಾವಲ್ಲ. ಈ ಲೆಕ್ಕಾಚಾರ ಮಾಡ್ಲಿಕ್ಕೆ ಒಂದು ಅಂಶ 6ರಲ್ಲಿ ಒಂದು ಹೇಳಿದ್ರೆ 60 ದನ ಇದ್ರೆ 10 ಪಾಲು ಸಿಗ್ಲಿಲ್ಲ ಇವನಿಗೆ, 10 ದನದ್ದು ಸಿಗ್ಲಿಲ್ವಾ? ಇಷ್ಟೆಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದಾನೆ. ಹಾಗೆ ತಥಾಶೃಂಗೆ ಕಲಾ ಕುರೆ ಅಂತಾನೆ. ಅವನಿಗೆ ಕೊಂಬು ಮಾರಲಿಕ್ಕೆ ಬರ್ತದೆ, ಅದರಿಂದ ಎಣ್ಣೆ ಎಲ್ಲ ತಯಾರು ಮಾಡ್ತಾರೆ, ಬೇರೆ ಎಲ್ಲ ಪರ್ಪಸ್ಸಿಗೆ ಬೇಕು ಕೊಂಬುಗಳು. ಋಷಭ ಕೊಂಬುಗಳಿಂದ ಅಭಿಷೇಕಾದಿಗಳನ್ನು ನಡೆಸ್ತಾರೆ. ಹಾಗೆ ಅದರ ದುಡ್ಡು ಉಂಟು. ಹಾಗೆ ಗೊರಸಿನ ದುಡ್ಡುಗಳು ಉಂಟು, ಅದನ್ನು ಕೊಡ್ಲಿಕ್ಕೆ ಬರ್ತದೆ, ಅದನ್ನು ಮಾರ್ತಾರೆ. ಇದೆಲ್ಲ ಇದರಲ್ಲಿ 16ನೇ ಒಂದು ಅಂಶ ಕೊಟ್ರೆ ಆಯ್ತು. ಇದೆಲ್ಲ ಷೋಡಶಾಂಶ ಇದು ಪದ್ಧತಿಯವರಿಗೆ. ಮತ್ತೆ ಸಸ್ಯಾನಿ ಸರ್ವ ಬೀಜಾನಾಂ ಏಷಾ ಸಂವತ್ಸರಿ ಭೃತಿ. ಇನ್ನು ಬೀಜಗಳು ವೈಶ್ಯರಲ್ಲಿ ಇನ್ನೊಂದುಂಟು, ಕೃಷಿ ಗೋರಕ್ಷ್ಯ. ಇದು 2 ಉಂಟು. ವಾಣಿಜ್ಯ ವೈಶ್ಯರಿಗಲ್ಲಿ ವ್ಯಾಪಾರ ಮಾಡ್ಲಿಕ್ಕುಂಟು, ಮತ್ತೆ ಇದು ಕೃಷಿ ಮಾಡ್ಲಿಕ್ಕುಂಟು. ಗೋರಕ್ಷೆ ಮಾಡಿ, ಇದು ಗೋರಕ್ಷೆ ಬಗ್ಗೆ. ಅದು ಕೃಷಿ ಮಾಡುವನೇ ಆದ್ರೆ ಕೃಷಿ ಮಾಡುವವನಿಗೆ ಎಲ್ಲ ಬೀಜಗಳ ಗಿಡಗಳನ್ನು ಸಹ ರಾಜನಿಗೆ ಕೊಡುವ ಹಾಗೆ, ಅದರ ಮೌಲ್ಯವನ್ನು ಕೊಡುವ ಹಾಗೆ. ಮತ್ತೆ ಯಾವಾಗ ಕೊಡ್ಲಿಕ್ಕೆ ಅಂದ್ರೆ ಇವೆಲ್ಲ ಲೆಕ್ಕಾಚಾರ ಸಂವತ್ಸರಿ ಭೃತಿ, ವರ್ಷಕ್ಕೊಂದು ಕೊಡ್ಲಿಕ್ಕೆ ಟ್ಯಾಕ್ಸ್, ವಾರ್ಷಿಕ ಟ್ಯಾಕ್ಸ್ ಕಟ್ಟಲಿಕ್ಕೆ ತಿಂಗಳೆಲ್ಲ ಲೆಕ್ಕ ಅಲ್ಲ. 6ನೇ ಒಂದು ಅಂಶ, 7ನೇ ಒಂದು ಅಂಶ, 14ನೇ ಒಂದು ಅಂಶ ಎಲ್ಲ ಕೊಡುದು ಯಾವಾಗ? ವರ್ಷದ. ಇದೆಲ್ಲ ಬಹಳ ಚಂದವಾಗಿ ವೈಶ್ಯರ ಬಗ್ಗೆ ಪ್ರಧಾನವಾಗಿ. ನಚ ವೈಶ್ಯಸ್ಯ ಕಾಮಸ್ಯಾದ ನರಕ್ಷಯ ಪಶುವನಿತ್. ವೈಶ್ಯನಾದವ ನಾನು ಪಶು ರಕ್ಷಣೆ ಮಾಡುವುದಿಲ್ಲ ಅಂತ ಹೇಳಿಕೊಳ್ಳಿಕ್ಕಿಲ್ಲ. ರಾಜು ಕೊಟ್ಟದ್ದನ್ನು ರಕ್ಷಣೆ ಮಾಡಬೇಕು, ಬಿಟ್ಟು ಹೋಗಲಿಕ್ಕಿಲ್ಲ, ಅವನು ಒಪ್ಪಲೇಬೇಕು, ತಪ್ಪಿಸ್ಲಿಕ್ಕಿಲ್ಲ. ಯಾಕೆಂದ್ರೆ ಕುರಿಯಾದನ್ನೆನ್ನವ ಕುರಿಯಾದಿದ್ದಾಗಿ. ಅವನಿಗೇನು ಕೇಳಿದ್ರೆ ಪಶು ರಕ್ಷೆಯನ್ನು ಬಿಡ್ಲಿಕ್ಕಿಲ್ಲ ಎನ್ನುವುದೇ ಅವನ ಧರ್ಮ, ಪ್ರಜಾಪತಿ ಹೇಳಿದ್ದರಿಂದ. ಮತ್ತು ಒಬ್ಬ ಮಾಡುವವನಿದ್ರೆ ವೈಶ್ಯೇ ಚೇಚ್ಛತಿ ನಾಣ್ಯೇನ ರಕ್ಷಿತವ್ಯಾ ಕಥಂಚನ. ರಾಜ ವೈಶ್ಯರಿಗಲ್ಲದೆ ಇನ್ಯಾರಿಗೂ ಪಶುಗಳ ರಕ್ಷಣೆಗೋಸ್ಕರ ಅವಕಾಶ ಮಾಡಿಕೊಡ್ಲಿಕ್ಕಿಲ್ಲ. ಒಬ್ಬ ವೈಶ್ಯ ಒಪ್ತಾನೆ ಅಂತಾದರೆ ಅವನಿಗೆ ಕೊಡ್ಲಿಕ್ಕೆ. ಒಬ್ಬ ರಾಜನಾದವ ತನ್ನ ಊರಿನ ಪಶುಗಳನ್ನು ವೈಶ್ಯರಿಗೆ ಬಿಟ್ಟುಕೊಟ್ಟು ಅವರ ವ್ಯಾಪಾರ ವ್ಯವಹಾರಗಳಲ್ಲಿ ಅವರು ತಿನ್ನುವ ವ್ಯವಸ್ಥೆ ಮಾಡಿಕೊಂಡೇ ಅವರಿಗೆ ಬಿಡಬೇಕು ಹೊರತು ನಾನು ನನ್ನವರಿಗೆ ಕೊಡುತ್ತೇನೆ, ನನ್ನವರಿದ್ದಾರೆ ಕ್ಷತ್ರಿಯರಿಗೆ ಕೊಡ್ಲಿಕ್ಕಿಲ್ಲ, ಬ್ರಾಹ್ಮಣರಿಗೆ ಕೊಡ್ಲಿಕ್ಕಿಲ್ಲ, ಇತರರಿಗೆ ಕೊಡ್ಲಿಕ್ಕಿಲ್ಲ. ವೈಶ್ಯ ಆಗುವುದಿಲ್ಲ ಹೇಳಿದರೆ ನಡೆಸಲಿಕ್ಕೆ ಆಗದಿದ್ರೆ, ಅಲ್ಲಿ ವೈಶ್ಯ ಸಮಾಜಕ್ಕೆ ಆಗದಿದ್ರೆ ರಾಜರ ಧನವನ್ನು ಬೇತೆ ಯಾರಾದರೂ ಗೋಧನ ನೋಡಿಕೊಳ್ಳಿಕ್ಕೆ ಬರ್ತದೆ ಅಂತ ಹೇಳಿ, ಅದರಿಂದ ವೈಶ್ಯರಿಗೆ ಪಶು ರಕ್ಷೆ ಎನ್ನುವುದು ಪ್ರಧಾನವಾಗಿದೆ. ಪ್ರಜಾಪಾಲನೆ ಕ್ಷತ್ರಿಯನಿರುವಂತೆ ಪಶುಪಾಲನೆ ವೈಶ್ಯರ ಕುರಿಯಾದನ್ನೆನ್ನವ ಕುರಿಯಾದಿದ್ದಾಗೆ. ಈ ರೀತಿಯಾಗಿ ಬಹಳ ಸುಂದರವಾಗಿ ಇನ್ನು ಇರಬೇಕಾದ್ದು ಕೊನೆಯ ಪರಿಚರ್ಯೆಯ ಚಿಂತನೆ. ಈಗ ಒಂದು ವೇದಾಧಿಕಾರಿಗಳ ತ್ರಿಕರ್ಮಿಗಳ ಅನುಸಂಧಾನವನ್ನು 3 ಪ್ರಧಾನ ವಿಷಯಗಳ ಚಿಂತನೆಯನ್ನು ನಾವು ನಡೆಸಿಕೊಟ್ಟೆವು. ಮುಂದಿನ ಪಾಳೆಯದವರ ಅನುಸಂಧಾನಕ್ಕೆ ಮತ್ತೆ ಸೇರುವ ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.